ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ವ್ಯಾಸಾಯ ಗುಣನಾಶಾಯ ಶ್ರೀಶಾಯ ಗುಣನಾಶೇ ವಿದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಆಚಾರ್ಯ ಪವನಸ್ಮರು ಆಚಾರ್ಯಾಣಿ ಚ ಭಾರತೀ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಳದೇವತಾ जन्माद्यस्येतोन्मयादितरतः अर्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयाः तेजोवारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकोऽहं सत्यं परं धीमहि धर्मप्रोज्झितकैतवोऽत्र परमो निर्मत्सराणां च वेद्यं वक्तवमत्रवस्तु शिवदं तापत्रयोन्मूलनं श्रीमद्भागवते महामुनिकृते किंवापरेश्वरः सद्योरुद्यवरुध्यते त्रिसृष्टुष्टोभितत्तक्षणाग्निगमकल्पतरोद्गलितं फलं शुकमुखादमृतद्रवतं यतं पिबत भागवतं व्रतमालयं मुहुरहो रसिका भुवि भावुकाः स्वस्तिस्वधामशीर्षमङ्गलानि भवन्तु लोकैकमात्रेण वक्तुश्च श्रोतॄणां विजयकलिकृता कल्मषापनोदनपटतरे धर्माद्यखिलपुरुषार्थसाधनैकूते श्रीमद्भागवते सप्ताहकाले चतुर्थीयप्रारम्भः किञ्चित् पूर्वकथानुवादभावं ಪ್ರಹ್ಲಾದರಾಜರಿಗೆ ನರಸಿಂಹದೇವರ ಅನುಗ್ರಹ ಮಾಡಿದ ವಿಚಾರವನ್ನು ತಿಳಿಸಿ ವರ್ಣಾಶ್ರಮ ಧರ್ಮಗಳು ಎಂಬತಕ್ಕಂಥದ್ದನ್ನು ತಾವು ತಿಳಿಸಿ ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜನಿಗೆ ಅಷ್ಟಮ ಸ್ಕಂದದ ಕಥಾಭಾವವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಸ್ವಯಂಭುವ ಮನು ಅವನ ಪುತ್ರಿ ಅಕೂತಿ ರುಚಿ ಪ್ರಜಾಪತಿಯಿಂದ ಪಡೆದ ಸಂತಾನ ಯಜ್ಞನಾಮಕ ಭಗವಂತ ಮತ್ತು ದಕ್ಷಿಣೇಯರು. ಯಜ್ಞ ಸಾಕ್ಷಾತ್ ಭಗವಂತ, ದಕ್ಷಿಣೆ ಮಹಾಲಕ್ಷ್ಮಿ, ಇಬ್ಬರು ಜೊತೆಗೆ ಹುಟ್ಟಿದ್ದರಿಂದಲೇ ಯಜ್ಞ ಅನ್ನೋದು ದಕ್ಷಿಣೆ ಸಮೇತನಾಗಿ ನಡೀಬೇಕು, ಆಗಲೇ ಸಾರ್ಥಕ. ಯಜ್ಞ ಅಂದರೆ ಬರೀ ನಾವು ಯಜ್ಞಕುಂಡವನ್ನು ಮಾಡಿ ಅಲ್ಲಿ ಹಾಕ್ತಕ್ಕಂಥ ಆಹುತಿಗಳಿಗೆ ಮಾತ್ರ ಅಂತಲ್ಲ. ಈಗ ನಡೀತಾ ಇರೋದು ಜ್ಞಾನಯಜ್ಞವೇ, ಜಪಯಜ್ಞ ಅಂತಾರೆ, ಜ್ಞಾನಯಜ್ಞ ಅಂತಾರೆ. ನಮ್ಮ ಜೀವನವೇ ಒಂದು ಯಜ್ಞ. ಉಂಡು ಹುಟ್ಟಿದ್ದಲ್ಲ ನಿನ್ನ ಯಜ್ಞ ಎಂಬುದಾಗಿ ತಾವು ಹೇಳ್ತಾರೆ. ಆ ರೀತಿಯಲ್ಲಿ ಅಕೂತಿ ಪುತ್ರನಾಗಿರ್ತಕ್ಕಂತಹ ಯಜ್ಞನನ್ನ ಸ್ವಯಂಭುವನು ತನ್ನ ಪುತ್ರನನ್ನಾಗಿ ಸ್ವೀಕಾರ ಮಾಡಿದ. ಪ್ರಾರಂಭ ದಿವಸ ಹೇಳಿದ್ದೆ, ಪುತ್ರಿಕಾ ಧರ್ಮದ ಮೂಲಕ ಮದುವೆ ಆದ. ಭಗವಂತ ನನ್ನ ಮಗ ಅಂತ ಕರೆಸ್ಕೋಬೇಕು ಅಂತ ಹೇಳಿ ತಾನು ದತ್ತು ತಗೊಂಡ. ಅಂತ್ಯಕಾಲದಲ್ಲಿ ವಾನಪ್ರಸ್ಥಕ್ಕಾಗಿ ಸುನಂದಾ ನದಿ ಅಂತ ಅಲ್ಲಿ ಹೋದಾಗ ಈಶಾವಾಸ್ಯಾದಿ ಮಂತ್ರಗಳಿಂದ, ಆ ಈಶಾವಾಸ್ಯ ಮಂತ್ರಗಳಿಗೆ ಯಜ್ಞನಾಮಕ ಭಗವಂತನೇ ದೇವತೆ, ಅವನನ್ನು ಸ್ತೋತ್ರವನ್ನು ಮಾಡಿದ. ಆಗ ರಾಕ್ಷಸರ ಗುಂಪಂತೂ ಅವನನ್ನು ತಿನ್ನೋದಕ್ಕೆ ಧಾರಿಸುತ್ತೆ. ಅವನಿಗೆ ಯಾರಿಂದಲೂ ಸಾವಿಲ್ಲ ಆ ರಾಕ್ಷಸರಿಗೆ ಅಂತ ರುದ್ರದೇವರು ವರ ಕೊಟ್ಟಿದ್ದರು. ಆದರೆ ಮನುವಿನ ಸ್ತುತಿಗೆ ಮೆಚ್ಚಿದಂತಹ ಯಜ್ಞರೂಪಿ ಭಗವಂತ ಆ ಅಸುರರನ್ನೆಲ್ಲ ಸಂಹಾರ ಮಾಡುವ ಮೂಲಕವಾಗಿ ರುದ್ರನಿಗಿಂತ ತಾನು ಉತ್ತಮ ಅನ್ನೋದನ್ನು ತೋರಿಸಿದ. ಹರಿಸರ್ವೋತ್ತಮತ್ವ ಅನ್ನೋದನ್ನು ತೋರಿಸೋದಕ್ಕೋಸ್ಕರವಾಗಿ ಬಂದಿರತಕ್ಕಂತಹ ಒಂದು ಕಥಾ. ಅಷ್ಟಮ ಸ್ಕಂದದಲ್ಲಿ ಮೊದಲ ಅಧ್ಯಾಯ ಈಶಾವಾಸ್ಯೋಪನಿಷತ್ತಿನ ಅರ್ಥ ವಿವರಣೆ. ಅದರ ಋಷಿಗಳನ್ನು ದೇವತೆಗಳನ್ನು ತಿಳಿಸುವಂತಹ ಅಪಾರವಾಗಿರ್ತಕ್ಕಂಥ ಒಂದು ಭಾಗ. ಇದಾದ ಮೇಲೆ ಭಗವಂತ ಹೇಗೆ ನರಸಿಂಹದೇವರ ಅವತಾರವನ್ನು ಮಾಡಿ ಹಿರಣ್ಯಕಶ್ಯಪವನ್ನು ಸಂಹಾರ ಮಾಡಿದ್ನೋ ಹಾಗೆ ಇನ್ಯಾವ್ಯಾವ ಅವತಾರ ಮಾಡಿದ, ಯಾಕೆ ಅವತಾರ ಮಾಡಿದ ಅನ್ನುವ ಪ್ರಶ್ನೆಯನ್ನ ಪರೀಕ್ಷಿತರಾಗಿ ಮಾಡಿದಾಗ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ಮೈತ್ರೇಯರು ವಿದುರರಿಗೆ ಹೇಳ್ತಾ ಇದ್ದಾರೆ. ಇದು ಜ್ಞಾಪಿಸ್ಕೋತಾ ಇರಬೇಕು ನಾವು, ಯಾರ್ಯಾರು ಹೇಳ್ತಾ ಇದ್ದಾರೆ. ಸೂತರು ಶೌನಕಾದಿಗಳಿಗೆ ಹೇಳ್ತಾ ಇದ್ದಾರೆ. ಗಜೇಂದ್ರ ನಕ್ರಗ್ರಸ್ತನಾಗಿ ಹತಾಶನಾಗುತ್ತಾನೆ.
ಬಂಧು ಬಾಂಧವರೆಲ್ಲ ಬಿಡಿಸಕ್ಕಾಗೋದಿಲ್ಲ. ನಾರಾಯಣ ಅಖಿಲ ಗುರು ನಮಸ್ತೆ ಅಂತ ಭಗವಂತನಿಗೆ ಶರಣಾಗತನಾದಾಗ ಸರೋವರದಲ್ಲಿ ಇದ್ದ ಒಂದು ಕಮಲವನ್ನೇ ಭಗವಂತನಿಗೆ ಸಮರ್ಪಣೆಯನ್ನು ಮಾಡುತ್ತಾನೆ. ನಾರಾಯಣ ಅಖಿಲ ಗುರು ನಮಸ್ತೆ ಅಂತ ಕೂಗಿದ. ಇಲ್ಲಿ ಯಾರೀ ಗಜೇಂದ್ರ ಅನ್ನೋ ಪ್ರಶ್ನೆ ಬಂತು. ಹಾ ಹೂ ಅಂತ ಇಬ್ಬರು ಗಂಧರ್ವರು. ಆ ಗಂಧರ್ವರು ಒಮ್ಮೆ ದೇವದ ಋಷಿಗಳು ಬಂದಾಗ ಆನೆಯ ರೂಪದಿಂದ ಹೆದರಿಸಿದ ಒಬ್ಬ ಗಂಧರ್ವ, ಇನ್ನೊಬ್ಬ ಗಂಧರ್ವ ಮೊಸಳೆ ರೂಪ ಹಾಕೊಂಡು ನೀರಿನಲ್ಲಿ ಇದ್ದಾಗ ಹೆದರಿಸಿದ. ನೀನು ಆನೆ ಆಗಿರು, ನೀನು ಮೊಸಳೆ ಆಗಿರು ಅಂತ ಶಾಪ ಕೊಟ್ಟು. ಅದೇ ಹಾ ಎಂಬ ಗಂಧರ್ವ ಇಂದ್ರದ್ಯುಮ್ನ ರಾಜ. ಅವನು ದೇವರ ಪೂಜೆ ಮಾಡ್ತಾ ಕೂತಿದ್ದ. ಅಗಸ್ತ್ಯರು ಬಂದರು, ಹೇಳಲಿಲ್ಲ. ಪೂಜೆ ಮುಗಿಸ್ಬಿಟ್ಟು ಹೋಗ್ತೀನಿ ಇಂದ. ದೇವರ ಪೂಜೆ ಮಾಡಬೇಕಾದ್ರೆ, ಹವನ ಹೋಮಗಳು ಮಾಡಬೇಕಾದ್ರೆ, ಮನೆಯಲ್ಲಿ ಇಂಥ ಭಾಗವತಾದಿ ಕಾರ್ಯಕ್ರಮಗಳು ನಡೆಯಬೇಕಾದ್ರೆ ಯಾರಾದರೂ ಬಂದರೆ ಎದ್ದು ನಿಂತುಕೊಂಡು ಸ್ವಾಗತ ಮಾಡಿ ಅವರನ್ನು ಕೂಡಿಸಿ ಅವರ ಅನುಮತಿಯನ್ನು ಪಡೆದು ನಾವು ಮುಂದುವರಿಸಬೇಕು ಅಂತ ಒಂದು ನಿಯಮ. ಭಗವಂತ ಯಾವ ರೂಪದಲ್ಲಿ ಬರ್ತಾನೆ ಅಂತ ಗೊತ್ತಿಲ್ಲ. ಏರಿ ಶೇಷಾಚಾರ್ಯರು ಅಂತ ಇದ್ದರು, ಶ್ರೀನಿವಾಸ ಕಲ್ಯಾಣ ಮಾಡಿದಾರಲ್ಲ ಅವರು. ಮಕ್ಕಳಿಗೆಲ್ಲ ಇವರಿಗೆಲ್ಲ ಶಿಷ್ಯರಿಗೆ ಪಾಠ ಹೇಳ್ತಾ ಕೂತಿದ್ದರು. ಲೇಂಚ ವೇಷದಿಂದ ದಂಪತಿಗಳು ಬಂದರು. ಒಳಗೋಗರಪ್ಪ ಅಂದರು, ದೇವ್ರ ಮನೆ ಒಳಗೆ ಲೇಂಚ ವೇಷದಲ್ಲಿದ್ದವರು ಒಳಗೆ ಹೋದರು. ಈ ಶಿಷ್ಯರಿಗೆಲ್ಲ ಆಶ್ಚರ್ಯ. ಸಮೂಲ ಪಾಠ ಹೇಳ್ತಾ ಇದ್ದಾರೆ, ಯಾರೋ ಲೇಂಚ ದಂಪತಿಗಳನ್ನು ಒಳಗೆ ಕಳಿಸ್ಬಿಟ್ರಲ್ಲ ಇವರು ಎಂಬುದಾಗಿ. ಪಾಠ ಮುಗಿಯೋ ತನಕ ಇದ್ದು, ಸ್ವಾಮಿ ಯಾರೋ ದಂಪತಿಗಳು ಬಂದರು, ಅವ್ರನ್ನ ಒಳಗೆ ಕಳಿಸಿದ್ರು, ಹೊರಗೆ ಬರಲೇ ಇಲ್ಲ. ಆ ಕಡೆ ಏನಾದರೂ ಬಾಗಿಲಿದೆಯಾ ಹೊಟ್ಟೋಸರ ಅಂದರು. ಯಾರಲ್ಲಿ ಬಾಗಿಲಿಲ್ಲ, ನೋಡೋರು ಒಳಗಡೆ ಅಂದರು. ನೋಡ್ತಾರೆ, ಒಂದು ಲಕ್ಷ್ಮೀ ವಿಗ್ರಹ, ಒಂದು ನರಸಿಂಹದೇವರ ವಿಗ್ರಹ ಆಗಿ ಕೂತ್ಬಿಟ್ಟಿದ್ದಾರೆ. ಮತ್ತೊಂದು ದಿವಸ ಒಬ್ಬ ಹುಡುಗರಿಕೆಯವನು ಬರುತ್ತಾನೆ. ಅವತ್ತು ಒಳಗೋಗಪ್ಪ ಅಂದರು. ಹಿಂದಿನ ಅನುಭವ ಆಗಿತ್ತು ಇವರಿಗೆ, ಇವತ್ತು ಏನೋ ಇದೆ ಅಂದರು. ಆಮೇಲೆ ಒಳಗೋಗಿ ಕುತೂಹಲದಿಂದ ನೋಡ್ತಾರೆ, ಮುಖ್ಯ ಪ್ರಾಣ ದೇವರಿದ್ದಾರೆ. ಲಕ್ಷ್ಮೀ ಪ್ರತಿಮಾ, ನರಸಿಂಹದೇವರ ಪ್ರತಿಮಾ, ಮುಖ್ಯ ಪ್ರಾಣ ದೇವರ ಪ್ರತಿಮಾ, ಏರಿ ಆಚಾರ್ಯರು ಪೂಜೆ ಮಾಡ್ತಾ, ಇವತ್ತು ಅವರ ವಂಶದವರು ಪೂಜೆ ಮಾಡ್ತಾ ಇದ್ದಾರೆ. ಗೊತ್ತಿರ್ಬೇಕು ನಿಮಗೆಲ್ಲ. ನಮ್ಮ ನಾಗರಾಜಾಚಾರ್ಯ ಅಂತಿದ್ದಾರೆ, ಮದ್ದೂರು ನಾಗರಾಜಾಚಾರ್ಯ ಅಂತ ಪ್ರಸಿದ್ಧಿ, ಏರಿ ಮಾಡ್ತಂದವರು. ಅವರ ಮನೆ ಒಳಗೆ ಇದೆ ಆ ಪ್ರತಿಮೆಗಳು, ಬೆಂಗಳೂರಿನಲ್ಲೇ. ಅವ್ರ ಮನೆಗಳಲ್ಲಿ ಇವತ್ತು ಸಹ ಆ ಪ್ರತಿಮೆ ಇದೆ. ಅಂದರೆ ಯಾಕೆ ಹೇಳಕ್ಕೆ ಬಂದೆ ಅಂದರೆ, ಸತ್ಕಾರ್ಯಗಳು ನಡೆಯುವಾಗ ಭಗವಂತ ಯಾವ ರೂಪದಿಂದ ಬರ್ತಾನೆ ಅಂತ ಗೊತ್ತಿಲ್ಲ. ಇಂದ್ರದ್ಯುಮ್ನ ಅಗಸ್ತ್ಯರನ್ನ ನೋಡಲಿಲ್ಲ ಅಂತ, ಹೊತ್ತಾಗಿ ಅವರನ್ನು ನೋಡಿದ ಅಂತ ಮದಗಜವಾಗುವಂತೆ ಶಾಪ ಕೊಟ್ಟಿದ್ದರು. ಇವಾಗ ಅದೇ ಗಜೇಂದ್ರ ನಕ್ರ ಕಾಲನ್ನು ಹಿಡಿದಾಗ ನಾರಾಯಣ ಅಖಿಲ ಗುರು ನಮಸ್ತೆ ಆದಿಮೂಲ ಅಂತ ಕೂಗಿದ. ಆದಿ ಅಂದ್ರೇನು, ಮೂಲ ಅಂದ್ರೇನು, ಎರಡು ಒಂದೇ ಅಲ್ಲ ಎಂಬುದಾಗಿ ಹೇಳಿದರೆ, ಪಾರ್ವತಿ ಪರಮೇಶ್ವರರು ಕೂತಿದ್ರು ಕೈಲಾಸದಲ್ಲಿ. ಯಾರೋ ಆದಿಮೂಲ ಅಂತ ಕರೀತಾ ಇದ್ದಾರೆ ನೋಡ್ರಿ, ನನ್ನ ಹೆಸರಲ್ಲ ಬಿಡು ಅಂದ ರುದ್ರದೇವರು. ಅಲ್ಲಿಂದ ಆ ಶಬ್ದ ಎಲ್ಲಿಗೆ ಹೋಯ್ತು? ಬ್ರಹ್ಮದೇವರ ಹತ್ರ ಹೋಯ್ತು, ಸತ್ಯಲೋಕಕ್ಕೆ. ಗಾಯತ್ರಿ ಕೇಳ್ತಾಳತ್ತೆ, ಯಾರೋ ಆದಿಮೂಲ ಅಂತಾರೆ ನೋಡ್ರಿ, ನನ್ನ ಹೆಸರು ಅಲ್ಲ ಬಿಡು. ಇವರಿಬ್ಬರದ್ದು ಅಲ್ಲ ಅಂದ್ರೆ ಭಗವಂತಾನೆ ಅಲ್ಲ. ಮೂಲ ಅಂದರೆ ಸಾಕ್ಷಾತ್ ನಾರಾಯಣ ಎಲ್ಲದು ಎಂಬುದಾಗಿ. ಆದಿ ಅಂದರೆ ಲಕ್ಷ್ಮೀದೇವಿ, ಆದಿಮೂಲ ಅಂದರೆ ಲಕ್ಷ್ಮೀನಾರಾಯಣ. ಕೂಡಲೇ ಸಿರಿಗೆ ಹೇಳದೆ ಸರಗ ಸಂಭರಿಸದೆ ಗರುಡನ ಮೇಲೆ ಗಮನವಾಗದೆ ಸರ್ರನೆ ತಾ ಬಂದು ಚಕ್ರವ ಬಿಟ್ಟು ನಕ್ರವ ಸಂಹರಿಸಿದ ಭೂಪನಿವನು. ಅನೇಕ ದಾಸರು ಹೇಳ್ತಾರೆ, ಮಡುವಿನೊಳಗೆ ಗಜಮರ ಇಡಲ ಅಕ್ಷಣ ಮಡದಿಗೆ ಬೇಡದೆ ದುಡನೆ ಬಂದು ಹಿಡಿದು ನಕ್ರನ ಬಾಯಿ ಕಡಿದು ಬಿಡಿಸಿದನೆ ಸಡಗರದಲ್ಲಿ ರಮೆ ಪಡವೆ ಒಡೆಯದೆ ಕೂಡಿ ಬಾರಯ್ಯ ಬಾ 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 ಭಕುತರ ಪ್ರಿಯ ಅಲ್ವಾ. ಸಿರಿಗೆ ಹೇಳದೆ, ಸರಗ ಸಂಭರಿಸದೆ, ಗರುಡನ ಮೇಲೆ ಗಮನವಾಗದೆ, ಸರ್ರನೆ ತಾ ಬಂದು ಚಕ್ರವ ಬಿಟ್ಟು ನಕ್ರವ ಸಂಹರಿಸಿದ ಭೂಷ. ಶಾಪ ಬಂದಿತ್ತು ಮೊಸಳೆಗೆ, ಗಂಧರ್ವರಿಗೆ ಶಾಪ ಬಂದಿತ್ತು, ಮೊಸಳೆಯಾಗಿದ್ದ ಮತ್ತೆ ಆನೆ ಆಗಿದ್ದ. ಆದರೆ ಈ ಪ್ರಾರ್ಥನೆ ಮಾಡಿದ್ಯಾರು? ಆನೆ. ಆದರೆ ಮೊಟ್ಟ ಮೊದಲು ಬಂದು ನಕ್ರನ ತಲೆಯನ್ನು ಕಡಿದ, ಮೊಸಳೆ ತಲೆ ಕಡಿದ. ಅವನು ಪ್ರಾರ್ಥನೆ ಮಾಡೇ ಇಲ್ಲ, ಆದರೆ ಮೊದಲು ಅವನ ತಲೆ ಕಡಿದ. ಮತ್ತೆ ಯಾಕೆ ಅಂತಂದ್ರೆ
ಯಾರು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವ್ರ ಕಾಲು ಹಿಡ್ಕೊಂಡಿತ್ತು ಅಷ್ಟೇ. ನಮಗೆ ಭಗವಂತನ ಕಾಲಿಡಿಯಕ್ಕೆ ಯೋಗ್ಯತೆ ಇಲ್ಲದೆ ಇದ್ರೆ ಭಗವಂತನ ಕಾಲನ್ನು ಹಿಡ್ಕೊಂಡಿದ್ದ ಮಧ್ವಾಚಾರ್ಯರು ಅವರ ಕಾಲು ಹಿಡ್ಕೊಂಡಿರ್ತಕ್ಕಂತಹ ನಮ್ಮ ಗುರುಗಳ ತನಕ ಎಷ್ಟು ಜನ ಇದ್ದಾರೆ ಅವರೆಲ್ಲರ ಕಾಲು ನಾವು ಹಿಡ್ಕೊಂಡ್ಬಿಟ್ರೆ ಮತ್ತು ನಮ್ಮನ್ನು ಉದ್ಧಾರ ಮಾಡ್ತಾರೆ. ಆದ್ದರಿಂದ ಗಜೇಂದ್ರನನ್ನ ಪೊರೆದ ಶ್ರೀಹರಿ ಅವನ ಕಾಲುಗಳನ್ನು ಹಿಡಿದಿದ್ದ ಮೊಸಳೆಯನ್ನ ಪೊರೆದ ತನ್ನ ಭಕ್ತರನ್ನು ಮಾತ್ರವಲ್ಲದೆ ಭಕ್ತರ ಪಾದವನ್ನು ಹಿಡಿಯುವಂತ ಭಕ್ತರನ್ನ ಪಾಲಿಸ್ತಾನೆ. ಯತ್ಪಾದ ಕಂಜರದ ಸಾ ಪರಿಭೂಷಿತಾಂಗ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯಿ. ಯತ್ಪಾದ ಪದ್ಮ ಒಂದು ಸಾಯಿ ಇದೆಯಲ್ಲ, ಅವರ ಪಾದ ಪದ್ಮಗಳಲ್ಲಿ ಮನಸ್ಸನ್ನು ಇಟ್ಟವರನ್ನು ಸಹ ಹೊರಿತಾನೆ ಅಂತ ಹೇಳ್ತಾ ಇದ್ದಾರೆ ಎಂಬುದಾಗಿ ಹೇಳಿದರು. ಆದ್ದರಿಂದ ಇಂತಹ ಗಜೇಂದ್ರನನ್ನು ಪೊರೆದ ಮೇಲೆ ಗಜೇಂದ್ರ ಮೋಕ್ಷವನ್ನು ಬೆಳಗ್ಗೆ ಎದ್ದು ಪಠಣೆಯನ್ನು ಮಾಡಿದರೆ ಏನಾದರೂ ದುಸ್ವಪ್ನಗಳು ಬಿದ್ದಿದ್ದರೆ ಅದು ನಾಶ, ಅದರ ಫಲ ಆಗೋದಿಲ್ಲ. ಅದಕ್ಕೆ ದಾಸರು ಏನ್ ಮಾಡಿದ್ರು, ಗಜೇಂದ್ರ ಮೋಕ್ಷವನ್ನ ಉದಯ ರಾಗದಲ್ಲಿ ಸೇರಿಸಿ ಹಾಡ್ಬಿಟ್ಟಿದ್ದಾರೆ. ಇದು ಒಂದು ಕಥೆ. ಆಗ ಬಂದಂತ ರೂಪ ಹರಿ ಎಂಬತಕ್ಕಂಥ ಒಂದು ರೂಪ. ಗಜೇಂದ್ರನನ್ನ ರಕ್ಷಣೆಯನ್ನ ಮಾಡಿ ಆ ಚಕ್ರ ಆ ನಕ್ರವನ್ನು ಸಂಹಾರ ಮಾಡಿ ಗಿರ್ರಂತ ತಿರುಗ್ತದೆ. ಅದು ತಿರುಗಿದಾಗ ಆ ಚಕ್ರಗಳು ಯಾವ ಯಾವ ಕಲ್ಲಿಗೆ ತಾಕಿದವೋ ಇಲ್ಲ ಚಕ್ರಾಂಕಿಕ ಅಂತ ಆಗ್ಬೋದು. ಅದು ಪೂಜೆಗೆ ಅರ್ಹ ಅಲ್ಲ, ದೇವರ ಪೆಟ್ಟಿಗೆಯಲ್ಲಿ ಇಟ್ಕೊಂಡಿರ್ತೀವಿ. ದೂರ್ವಾಸರು ದಾರಿಯಲ್ಲಿ ಬರ್ತಾ ಇದ್ರು, ಹರಿ ನಿರ್ಮಾಲ್ಯವನ್ನ ತಗೊಂಡು ಬರ್ತಾ ಇದ್ರು. ಇಂದ್ರ ಎದುರುಗಡೆಯಿಂದ ಬರ್ತಾ ಇದ್ದ, ಅವನ ಕೈ ನಿರ್ಮಾಲ್ಯ ಕೊಟ್ಟು ಅವನ ಆನೆ ತಲೆ ಮೇಲೆ ಇಟ್ಟ, ಐರಾವತ ತಲೆ ಮೇಲೆ. ಅದು ಸೊಂಡಿಂದ ತಗೊಂಡು ಕೆಳಗೆ ಹಾಕ್ತು, ತುಳಿದು ಬಿಡ್ತು. ದೇವರ ನಿರ್ಮಾಲ್ಯವನ್ನ ತೆಗಿಬೇಕಾದ್ರೆ ಮಹಾರುದ್ರ ದೇವರು ಹರಿವಾಣ ಇಟ್ಕೊಂಡು ನಿಂತಿರ್ತಾರಂತೆ ಪಕ್ಕದಲ್ಲಿ. ಅಲ್ಲಿ ಹಾಕಬೇಕನ್ನ ಹರಿಯು ಮುಡಿದ ಹೂವು ಹರಿವಾಣಗಳಾಗಿ ಇಟ್ಟುಕೊಂಡು ಹರ್ಷದಿಂದ ಹಾಡಿ ಪಾಡಿ ಕುಣಿದು ಚಪ್ಪಾಳಿ ಕೂತ ರುದ್ರದೇವರು ಮಾಡ್ತಾರೆ ಪ್ರತಿನಿತ್ಯ. ಏಕಾದಶಿ ದಿವಸ ಹರಿವಾಣ ಸೇವೆ ಮಾಡೋದೇ ಕಷ್ಟ, ಅವರು ನಿತ್ಯದಲ್ಲಿ ಮಾಡ್ತಾರಂತೆ. ಆದ್ದರಿಂದ ಹರಿ ನಿರ್ಮಾಲ್ಯಕ್ಕೆ ನಾವೆಲ್ಲ ದೇವ್ರ ಮೇಲೆ ಫೋಟೋ ಇರುತ್ತೆ, ಹೂಜಾಗಿ ಆ ಕಡೆ ಎಲ್ಲ ಹೋಗಿದ್ವಿ. ಅದಲ್ಲ, ನಾವು ಬದಲಾಗ್ರಹಿಸಬೇಕು, ಆಗ ನಮ್ಮ ನಿರ್ಮಾಲ್ಯ ಆಗುತ್ತೆ, ಆವಾಗ ಹಾಕ್ರಿ. ಆದರೆ ದೇವರಿಂದ ತೆಗೆದ ಮೇಲೆ ನೇರವಾಗಿ ಆ ಕಡೆ ಬಿಸಾಕಬಾರದು ಎಂಬತಕ್ಕಂಥ ಒಂದು ವಿಚಾರ ಉಂಟು. ಇಲ್ಲಿ ಹರಿ ನಿರ್ಮಾಲ್ಯವನ್ನು ಅವಮಾನಿಸಿದರು ಅಂತ ಹೇಳಿ ಐಶ್ವರ್ಯ ಭ್ರಷ್ಟನಾಗುವ ಶಾಪ ಕೊಟ್ಟರು. ಯಾರು? ದುರ್ವಾಸರು. ದುರ್ವಾಸರು ಯಾರು? ರುದ್ರದೇವರ ಅವತಾರ. ಹರಿ ನಿರ್ಮಾಲ್ಯಕ್ಕೆ ಯಾರು ಅಭಿಮಾನಿ? ರುದ್ರದೇವರು ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಐಶ್ವರ್ಯಹೀನನಾದ ಇಂದ್ರಾದಿ ದೇವತೆಗಳು ಅಸುರರ ಆಕ್ರಮಣಕ್ಕೆ ಒಳಗಾಗ್ತಾರೆ. ಆಗ ಬ್ರಹ್ಮರುದ್ರನನ್ನು ಮುಂದಿಟ್ಟುಕೊಂಡು ಶ್ರೀಹರಿಯನ್ನು ಶರಣ ಹೊಕ್ಕರು. ಆಗ ಶ್ರೀಹರಿ ದೈತ್ಯರನ್ನ ಕರ್ಕೊಂಡು ಬಂದ್ರಿ ಅಂತ ಹೇಳಿ ಅವ್ರಿಗೂ ಅಮೃತ ಕೊಡ್ತೀವಿ ಅಂತ ಹೇಳಿ ಸಮುದ್ರ ಮಥನ ಅಂತ ಅನ್ನೋದನ್ನು ಮಾಡಿಸ್ತಾರೆ. ಸಮುದ್ರ ಮಥನದ ಕಥೆ ನಿಮಗೆಲ್ಲ ಭಾಗವತದಲ್ಲಿ ವಿಶಿಷ್ಟವಾಗಿ 8ನೇ ಸ್ಕಂದದಲ್ಲಿ ಬರತಕ್ಕಂಥದ್ದು. ಅಮೃತಕ್ಕೋಸ್ಕರ ಮಾಡಿದಂಥ ಮಥನ. ಒಂದು ಕಡೆ ದೈತ್ಯರು, ಒಂದು ಕಡೆ ದೇವತೆಗಳು. ವಾಸುಕಿ ಎಂಬತಕ್ಕಂಥ ಸರ್ಪವನ್ನ ಹಗ್ಗವನ್ನಾಗಿ ಮಾಡಿ ಮಂದರ ಪರ್ವತವನ್ನ ಕಡಗೋಲನ್ನಾಗಿ ಮಾಡಿ ಮಥನ ಮಾಡ್ತಾರೆ. ಪರ್ವತವನ್ನು ತಂದಾಗ ಕಿತ್ತಕ್ಕೆ ಆಗಲ್ಲ, ಅದು ಬಂಗಾರದ ಪರ್ವತ, ರುದ್ರದೇವರು ವರ. ಅದನ್ನು ಕಿತ್ಕೊಂಡು ಬಂದ ಭಗವಂತ ನೀರಿನಲ್ಲಿ ಹಾಕಿದ್ರು, ಮುಳುಗೋಯ್ತು. ಕೂರ್ಮಾಕೃತೆ ತವತು ನರ್ಮಾತ್ಮ ಪೃಷ್ಠಧೃತ ಧರ್ಮಾತ್ಮ ಮಂದರಗಿರೇ ಎಂಬುದಾಗಿ ಹೇಳಿದಂತೆ ಆಮೆಯ ರೂಪವನ್ನು ಹಾಕಿಕೊಂಡ 1,00,000 ಯೋಜನ ಅವನ ಬೆನ್ನಿನ ಮೇಲೆ ವಿಸ್ತೀರ್ಣ ಇತ್ತು. ಅದರ ಮೇಲೆ ಆ ಗಿರಿಯನ್ನು ಇಟ್ಟು ಗರ 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 ಮಥನ ಮಾಡಿದರು. ಮಥನ ಮಾಡಿದಾಗ ಮೊಟ್ಟ ಮೊದಲು ಬಂದದ್ದು ಹಾಲಾಹಲ. ಯಾವಾಗ ಹಾಲಾಹಲ ಬಂತು ಕೋಲಾಹಲ ಆಯಿತು ಕೂಡಲೇ. ಆಗ ಅದನ್ನು ಪಾನ ಮಾಡ್ರಿ ಎಂದರು. ರುದ್ರದೇವರಿಗೆ ಪಾನ ಮಾಡಿ ಅವನಿಗೆ ವಿಷಕಂಠ ಎಂಬುದಾಗಿ ತಾವು ಹೇಳಬೇಕಾಯಿತು. ಆದರೆ ಅವ್ರು ಪಾನ ಮಾಡಕ್ಕೆ ಮುಂಚೆ ವಾಯುದೇವರಿಗೆ ಪಾನ ಮಾಡುವುದು. ವಾಯುದೇವರು ಹಾಲಾಹಲ ವಿಷವನ್ನ ಪಾನ ಮಾಡಿದರು. ನಂಜುಂಡ ನಮ್ಮ ಗುರು ನಂಜು ಉಂಡ. ನಂಜುಂಡೇಶ್ವರನನ್ನ ಕುರಿತು ಹೇಳಿದರು ಮಾರ್ಮಿಕವಾಗಿ. ನಂಜುಂಡ ನಮ್ಮ ಗುರು ನಂಜುಂಡ. ನಂಜು ಅಂದ್ರೆ ವಿಷ. ವಿಷವನ್ನು ಕೊಡೋದು ಯಾರು? ನಮ್ಮ ವಾಯುದೇವರು. ನಂಜುಂಡನ ಜನಪಾಲ ಭಾವ ಭಂಜನ ಕರುಣಾಲ ಬಾಲ. ಇವನ್ನೆಲ್ಲ ನೋಡ್ಕೊಂಡ್ ಬಂದ್ರೆ ವಾಯುದೇವರ ಪರವಾಗಿ ರುದ್ರನ ಪರವಾಗಿ. ಹಾಗೆ ಕಾಲಕೂಟ
ಮಂತ್ರವನ್ನು ಮುಖ್ಯವಾಗಿ ಪ್ರಾಶನ ಮಾಡಿದ್ದು ಭಗವದಾಜ್ಞೆಯಂತೆ ವಾಯುದೇವರು. ಅವರು ನೀಡಿದ ಕಾಲಕೂಟದ ಅತ್ಯಲ್ಪ ಪಾನದಿಂದ ನೀಲಕಂಠ ಮುಚ್ಚಿತನಾದ, ಅಷ್ಟು ಕಾನ್ಸಂಟ್ರೇಟೆಡ್ ಅದು. ಕಾಲಕೂಟ ಅನ್ನೋದು ಕಲಿಯ ಸ್ವರೂಪ, ಕಲಿಯ ಬಾಧೆ ಅನ್ನೋದು ವಾಯುದೇವರಿಗೇನು ಆಗಲ್ಲ. ರುದ್ರಾದಿ ದೇವತೆಗಳಿಗೆ ಕಲಿಯ ಆವೇಶ ಇದೆ, ಅದಕ್ಕೋಸ್ಕರವಾಗಿ ಮೂರ್ಛಿತರಾದರು. ಅಂದ್ರು ಸಮುದ್ರದಿಂದ ಸುರೆ ಬಂತು, ಅಸುರರು ಅದನ್ನ ಕುಡಿದ್ರು, ಅದಕ್ಕೆ ಅಮೃತದಿಂದ ವಂಚಿತರಾದರು. ಸುರೆಯನ್ನು ತ್ಯಜಿಸಿದರು, ಸುಧೆಯನ್ನು ಸವಿದರು, ಅಮರರು ಅಂತ ಕರೆಸ್ಕೊಳ್ತಾರೆ ದೇವತೆಗಳು. ಸಮುದ್ರದಿಂದ ಮೊಟ್ಟ ಮೊದಲಿಗೆ ಹುಟ್ಟಿದವಳು ಅಲಕ್ಷ್ಮಿ, ಜ್ಯೇಷ್ಠಾಹ ಲಕ್ಷ್ಮೀ, ಕಲಿಯ ಪತ್ನಿ. ಅನಂತರ ಪ್ರದುರ್ಭೂತರಾದವಳು ಮಂಗಳ ದೇವತೆಯಾದ ಮಹಾಲಕ್ಷ್ಮಿ. ಕಾಮಧೇನು ಬರುತ್ತೆ, ಕಲ್ಪವೃಕ್ಷ ಬರುತ್ತೆ, ಐರಾವತ ಬರುತ್ತೆ. ಅದನ್ನ ಎಲ್ಲರಂತಹ ಸ್ವರ್ಗದಲ್ಲಿ ಇರ್ತಕ್ಕಂಥ ಇಂದ್ರನಿಗೆ ಕೊಡುತ್ತಾರೆ. ಆಮೇಲೆ ಮಹಾಲಕ್ಷ್ಮಿ ಪಾಲಸಾಗರವನ್ನು ಲೀಲೆಯಲ್ಲಿ ಕಡೆಯಲು ಬಾಲೆ ಮಹಾಲಕ್ಷ್ಮಿ ಉದಿಸಿದಳು. ಲಕ್ಷ್ಮೀದೇವಿ ಬರ್ತಾಳೆ. ಬಾಲೆ ಮಹಾಲಕ್ಷ್ಮಿ ಎಂದೆಂದು 16 ವರ್ಷ, ಅವಳಿಗೆ ಜಾಸ್ತಿ ಆಗೋ ಹಂಗೆ ಇಲ್ಲ. ಅವಳ ವರ್ಣನೆ ಮಾಡಬೇಕಾದ್ರೆ 3 ಶ್ಲೋಕ ಇದೆ ಭಾಗವತದಲ್ಲಿ, ಅದನ್ನು 113 ಶ್ಲೋಕ ಮಾಡಿದ್ದಾರೆ ವಾದಿರಾಜರು. ಎಲ್ಲ ನಿತ್ಯದಲ್ಲಿ ಇವತ್ತು ಪಾರಾಯಣ ಮಾಡ್ತಕ್ಕಂಥ ಲಕ್ಷ್ಮೀ ಶೋಭಾನೆ ಭಾಗವತದ ಒಂದು ವ್ಯಾಖ್ಯಾನ ರೂಪ. ಇದರಲ್ಲಿ ಲಕ್ಷ್ಮೀದೇವಿಯ ಬಾಯಿನಲ್ಲಿ ಹರಿಸರ್ವೋತ್ತಮ ಅನ್ನೋದನ್ನು ಹೇಳಿಸಬೇಕು ಅನ್ನೋದ್ರಿಂದ ಬಂದಿರೋದು. ಅದಕ್ಕೆ ಆ ಲಕ್ಷ್ಮೀದೇವಿ ಹೆಂಗಿದ್ದಳು ಅಂತ ವರ್ಣನೆ ಮಾಡಬೇಕಾದ್ರೆ ಸ್ವಯಂವರ ಕನ್ಯೆಯಾಗಿ ಬಂದಿದ್ದಾಳೆ. ಆದ್ರೆ ಅವಳ ಆಭರಣಗಳ ವರ್ಣನೆ ಮಾಡಬೇಕಾದ್ರೆ ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳ ಸೂತ್ರ, ಅಂಬುಜವೆರಡು ಕರಯುಗದಿ. ಅಂಬುಜವೆರಡು ಕರಯುಗದಿ ಧರಿಸಿ, ಮಂಗಳ ಸೂತ್ರ ಧರಿಸೋ ಹಂಗಿಲ್ಲ, ಕಟ್ಟಿಸ್ಕೋಬೇಕು. ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳ ಸೂತ್ರ ಯಾವಾಗ ಕಟ್ಟಿದ ಅಂದ್ರೆ ಕಟ್ಟಕ್ಕಿಂತ ಮುಂಚಿತವಾಗಿ ಇರಲಿಲ್ವಾ? ಅದಕ್ಕಿಂತ ಮುಂಚೆ ಕನ್ಯೆ ಆಗಿದ್ಲ ಅವಳು. ಎಷ್ಟು ಪ್ರಶ್ನೆ ಬರುತ್ತೆ. ಭಗವಂತ ಎಷ್ಟು ಅನಾದಿ, ಲಕ್ಷ್ಮೀದೇವಿ ಎಷ್ಟು ಅನಾದಿ, ಆ ಮಂಗಳಸೂತ್ರವೂ ಅನಾದಿ ಎಂಬುದಾಗಿ ನಾವು ಆದಿ ಇಲ್ಲ ಎಂಬುದಾಗಿ ತಿಳಿಬೇಕು. ಇನ್ನು ಬೇರೆ ಬೇರೆ ಆಭರಣಗಳನ್ನೆಲ್ಲ ವರ್ಣನೆ ಮಾಡ್ತಾರೆ ವಾದಿರಾಜರು. ಯತಿಗಳಾದ ವಾದಿರಾಜರಿಗೆ ಇಷ್ಟೆಲ್ಲ ಯಾಕೆ ಅಂದರೆ ಇವತ್ತು ಮುತ್ತೈದೆಯರು ಹೇಗಿರಬೇಕು ಅನ್ನೋದನ್ನು ತಿಳಿಸೋದಕ್ಕೋಸ್ಕರವಾಗಿ ಅವರ ವಸ್ತ್ರಗಳನ್ನ, ಆಭರಣಗಳನ್ನ, ಕಾಲ್ಗೆಜ್ಜೆಗಳನ್ನ, ಡಾಬುಗಳನ್ನ ಎಲ್ಲ ವರ್ಣನೆ ಮಾಡ್ಕೊಂಡು ಬರ್ತಾರೆ. ಇದು ಲಕ್ಷ್ಮೀದೇವಿಯ ಒಂದು ಸೌಂದರ್ಯದ ವರ್ಣನೆ. ರುಕ್ಮಿಣಿ ವಿಜಯದಲ್ಲೂ ಮಾಡ್ತಾರೆ, ಇಲ್ಲೂ ಮಾಡ್ತಾರೆ. ಯಾಕೆ ಅಂದ್ರೆ ಲಕ್ಷ್ಮೀನಾರಾಯಣರು ನಿತ್ಯ ದಂಪತಿಗಳು. ಲಕ್ಷ್ಮೀ ಸ್ವಯಂವರ ಅಸುರ ಮೋಹನಕ್ಕೆ ಅಂತ ನಡೆದ ಒಂದು ವಿಡಂಬನೆ. ಅಲ್ಲಿ ಏನ್ ಮಾಡ್ತಾಳೆ, ಒಂದು ಕಡೆ ದೇವತೆಗಳು ಕೂಡ್ತಾರೆ, ಒಂದು ಕಡೆ ದೈತ್ಯರು ಕೂಡ್ತಾರೆ. ಇತ್ತರದ ಸುರರ ಸುತ್ತ ನೋಡುತ್ತೆ ಲಕ್ಷ್ಮಿ, ಚಿತ್ತವ ಕೊಡದೆ ನಸುನಗುತ್ತ. ತಾನು ಬಂದು ಅಸುರರ ಕಡೆ ಗಮನಿಸಲೇ ಇಲ್ಲ. ದೇ ಆರ್ ನಾಟ್ ಎಲಿಜಿಬಲ್ ಫಾರ್ ಇಂಟರ್ವ್ಯೂ ಅಂತ ಬರೀ ದೇವತೆಗಳ ದೋಷಗಳನ್ನ ಹೇಳ್ತಾಳೆ. ಲಕ್ಷ್ಮೀ ದೇವಿಯ ದೃಷ್ಟಿಯಿಂದ ದೇವತೆಗಳಲ್ಲಿ ದೋಷ, ನಾವು ದೇವತೆಗಳಲ್ಲಿ ದೋಷ ಇದೆ ಅಂತ ಚಿಂತನೆ ಮಾಡಬೇಡ್ರಿ. ಅದಕ್ಕಿಂತ ಅನಂತ ದೋಷಗಳು ನಮ್ಮಲ್ಲಿ ಇದೆ. ಕಾಮವರ್ಜಿತನಪ್ಪ, ಕಾಮಿನಿಗೆ ಸೋತಪ್ಪ, ಭಾಮಿನಿಯ ಹಿಂದೆ ಹಾರಿದವ ಅಂದರು. ಮಹಾರುದ್ರ ದೇವರು ಕಾಮನನ್ನ ಸುಟ್ಟು ಹಾಕಿದ್ರು. ಅಲ್ಲಿ ಎದುರುಗಡೆ ಇದ್ದ ಪಾರ್ವತಿ ದೇವಿಗೆ ಮನಸ್ಸನ್ನು ಕೊಟ್ಟರು, ಮದುವೆ ಆದರು. ಭಗವಂತ ಮೋಹಿನಿ ರೂಪದಿಂದ ಬಂದಾಗ ಭಾಮಿನಿಯ ಹಿಂದೆ ಹಾರಿದವ ಅಂದ್ರೆ ಕಾಮ ಇರುವ ಕಡೆಯಲ್ಲಿ ನಾನು ಬರಲ್ಲ ಲಕ್ಷ್ಮಿ ಹೇಳ್ತಾರೆ. ಇನ್ನು ಕ್ರೋಧ, ಕೆಲವಾರು ತಲೆಯೂರಿ ತಪಗಿಳಿದು ಪುಣ್ಯವ ಗಳಿಸಿದ್ದಾರೇನು ಫಲವಿಲ್ಲ. ಮತ್ತೆ ತಾವು ಯಾಕೆ ತಪಸ್ಸುಗಳಿದ್ದಾರೆ, ಬೇಕಾದಷ್ಟು ಪುಣ್ಯ ಗಳಿಸಿದ್ದಾರೆ. ಆದ್ರೆ ಯಾವ ಕ್ಷಣದಲ್ಲಿ ಹೆಂಡತಿಗೆ ಶಾಪ ಕೊಟ್ಟು ಜಮದಗ್ನಿ ಮಹರ್ಷಿ ತನ್ನ ರೇಣುಕಾ ದೇವಿಗೆ ಮನೋವ್ಯಭಿಚಾರಣಿ ಅಂತ ಕರೆದ್ರು. ಯಾವುದೋ ಒಂದು ನಿಮಿತ್ತದಿಂದ ತಲೆ ಕತ್ತರಿಸ್ಬಿಡುವಂತಂದು. ಗೌತಮರು ಅಹಲ್ಯೆಗೆ ಶಿಲೆಯಾಗು ಅಂತ ಹೇಳಿದರು. ಇಂಥವನ್ನು ಕಟ್ಕೊಂಡು ಋಷಿಗಳನ್ನು ಏನ್ ಮಾಡಲಿ ಇದ್ರು. ಅರ್ಥಾತ್ ಬೇಕಾದ ಭಗವಂತನ ಅನುಗ್ರಹ ಪಡಿರಿ, ಕ್ರೋಧವನ್ನು ಬಿಡ್ರಿ ಎಂಬುದಾಗಿ ತಾವು ಹೇಳ್ತಾರೆ. ಇನ್ನು ಮೋಹ ಯಾವುದು, ನಶ್ವರ ಐಶ್ವರ್ಯ ಬಯಸುವ ಲೋಕ, ಸ್ವರ್ಗಲೋಕ ನಶ್ವರ ಅಂತ ಗೊತ್ತಾಯ್ತು ನಮಗೆ. ಅದನ್ನು ಬಯಸ್ತಾನೆ ಇಂದ್ರ. ಇಂದ್ರ ಪದವಿನೂ ಶಾಶ್ವತ ಅಲ್ಲ ಎಂಬುದಾಗಿ. ಹೀಗೆ ಒಬ್ಬೊಬ್ಬರಲ್ಲಿ ಅನೇಕ ದೋಷಗಳಿದೆ ಅಂತ ಹೇಳ್ತಾ ತಾನು ಗುರುತಿಸ್ತಾ ಕಡೆಯಲ್ಲಿ ಭಗವಂತನಲ್ಲಿ ದೋಷವಿಲ್ಲವ ಅಂದ್ರೆ ಯಾವುದು ದೋಷ ಇಲ್ಲ ಅಂತ. ಅಲ್ಲಿ ಹುಟ್ಟುತ್ತಾ ಇದ್ದಾನೆ. ಹುಟ್ಟು ಅನ್ನೋದೇ ಒಂದು ದೋಷ.
ಕೃಷ್ಣನಾಗಿ ಹುಟ್ಟಿಲ್ವ ಅವನು? ಹುಟ್ಟಿದ್ದಾನೆ. ಹೆಂಗೆ ಹುಟ್ಟಿದ್ದಾನೆ? ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಶಂಖಚಕ್ರ ಗದಾಬ್ಜರಾಯುಧಂ ದಾಯ ಪೊಟ್ಟೆಯಿಂದ ಮೂಲ ರೂಪವತ್ತು ಆಯುಧ ಸಹಿತ ಹುಟ್ಟು ಅಂತೀರೇನಿಲ್ಲ. ಶಂಕು ಚಕ್ರ ಗದಾಪದ ಮೇಲೆ ಇಟ್ಕೊಂಡು ಹುಟ್ಟಿದ್ದಾನೆ. ಆದರೆ ಹೆಣ್ಣು ಮಕ್ಕಳ ಜೊತೆ ಎಲ್ಲ ಆಟ ಆಡಿದ್ದಾನಲ್ರಿ. 10 ವರ್ಷದ ಕೆಳಗೆ ಮಕ್ಕಳಾಟಿಕೆಯಲ್ಲಿ ಚಿತ್ತ ಸ್ತ್ರೀಯರಿಗೆ ಎರಗುವುದು. 16,108 ಜನರು ಮದುವೆ ಆದ. ಅದಕ್ಕಿಂತ ಬೇಕೇನ್ರಿ? ತಾಕತ್ತಿತ್ತು. 16,108 ರೂಪಾಯಿ ಹಾಕೊಂಡ 16,108 ಅರಮನೆ ಕಟ್ಟದ. ಎಲ್ಲರ ಜೊತೆ ಏಕಕಾಲದಲ್ಲಿ ಇದ್ದ. ಮತ್ತೆ 16,000 ಸ್ತ್ರೀಯರಲ್ಲಿ 10 ಎಣಿಪ ಕ್ರಮದಿಂದ ಪುತ್ರರ ವೀರ್ಯದಲ್ಲಿ ಸೃಷ್ಟಿಸಿದವರುಂಟೆ. 14,108 ಜನರನ್ನು 10 ಜನ ಗಂಡು ಮಕ್ಕಳು, ಒಬ್ಬ ಹೆಣ್ಣು ಮಕ್ಕಳು ಪಡೆದಲ್ಲ. ಇದು ಬೇರೆ ಸಾಧ್ಯ ಅಂತಾರೆ. ಹೀಗೆ ಒಂದು ಭಾಗ ಲಕ್ಷ್ಮೀದೇವಿಯ ವರ್ಣನೆ, ಇನ್ನೊಂದು ಭಾಗ ದೇವತೆಗಳ ದೋಷ, ಮತ್ತೊಂದು ಭಾಗ ಭಗವಂತನಲ್ಲಿ ದೋಷ ಇಲ್ಲ ಅನ್ನೋ ಭಾಗ. ಇದಾದ ಮೇಲೆ ಒಬ್ಬೊಬ್ಬರ ಮನೆಗೂ ಕರ್ಕೊಂಡು ಹೋಗ್ತಾರೆ, ಅವರೆಲ್ಲ ಪೂಜೆ ಮಾಡ್ತಾರೆ ಎಂಬತಕ್ಕಂಥ ವಿಚಾರಗಳನ್ನೇ ಹೇಳ್ತಾರೆ. ಅವರೆಲ್ಲ ಯಾವುದಕ್ಕೆ ನೈವೇದ್ಯ ಪ್ರಕರಣ ಬಂದಿರತಕ್ಕಂಥದ್ದು. ಇದೆಲ್ಲ ಆದ ಮೇಲೆ ಎಂದೆಂದು ಬಾಡದ ಅರವಿಂದದ ಮಾಲೆಯ ಶ್ರೀನಾರಿ ತನ್ನ ಕರದಲ್ಲಿ ಹಿಡ್ಕೊಂಡು ತಾನು ಬಂದು ಹಿಂಗೆ ನೋಡಿದರೆ ತ್ರಿವಿಕ್ರಮ ರೂಪ ಕಾಣಿತು. ಅವಾಗ ಏನು ಮಾಡಿದ್ದು? ಆರತಿ ಮಾಡಮ್ಮ ಅಂತಂದ್ರೆ ತಗೊಂಡು ಹಿಂಗೆ ಆರತಿ ಮಾಡೋಕ್ಕಾಗತ್ತೆ. ಅವಳ ಮುಖ ಅನ್ನೋದೇ ಒಂದು ತಟ್ಟೆ, ಎರಡು ನೀಲಾಂಜನ ಅನ್ನೋದೇ ಕಣ್ಣುಗಳು. ಹಿಂಗೆ ಅಪಾದಿ ಮುಳುಗರಿ ಅಂತ ನೋಡಿದ್ದು ಅದೇ ಆರತಿ. ಇಂದಿರಾ ಚಂಚಲ ಆ ಅಂಗನೇ ರಾಜಿತಂ ಮಂದರೋದ್ಧಾರೆ ವೃತ್ೋದ್ಭುಜ ಭೋಗಿನಂ ಪ್ರೀಣಯಾಮು ವಾಸುದೇವಂ ದೇವತಾ ಮಂಡಲ ಕಂಡ ಮಂಡನಂ ಅಂತ ಹೇಳಿದರು. ಆಮೇಲೆ ತಾನು ನಿಂತುಕೊಟ್ಟಾಳೆ, ಸಮುಖರಾಗ ಕರೀತಾನೆ. ಅದೆಲ್ಲ ಆಯಿತು. ಲಕ್ಷ್ಮೀದೇವಿಯ ಬಾಯಿಂದ ಹರಿಸರ್ವೋತ್ತಮ ಹೇಳುತ್ತಿದ್ದರು. ಅದಾದ ಮೇಲೆ ಧನ್ವಂತರೇಂಗರುಚಿ ಧನ್ವಂತರೇರಿತರು ಧನ್ವಂತರಿ ಭವಸುಧ ಒಂದು ಕೈಯಲ್ಲಿ ಅಮೃತ ಕಳಸ ಹಿಡ್ಕೊಂಡು ಬರ್ತಾನೆ. ಅಸುರರೆಲ್ಲ ಅದನ್ನು ಕಿತ್ಕೊಂಡು ಹೋಗ್ತಾರೆ. ಕಿತ್ಕೊಂಡು ಹೋದಾಗ ತಕ್ಷಣದಲ್ಲಿ ಹೆಂಡಿರನಾಳು ಒಳ್ಳಿ ಕಣ್ಣಿಕೆ ಗಂಡನಿಲ್ಲದ ಹೆಂಗಸಿ ಕಣ್ಣಿಕೆ ಹೆಂಡಿರನಾಳು ಒಳ್ಳಿ ಕಣ್ಣಿಕೆ. ಸುಂದರ ರೂಪ, ಮೋಹಿನಿ ರೂಪ. ಏನ್ ಯಾವುದಕ್ಕೂ ಗ್ರೀನ್ ರೂಮ್ ಹೋಗಿ ಡ್ರೆಸ್ ಮಾಡ್ಕೊಂಡು ಬರ್ಬೇಕಾಗಿಲ್ಲ. ಅಲ್ಲಲ್ಲೇ ಚೇಂಜ್ ಆಗ್ತಾ ಇರ್ತಾನೆ ನಮ್ಮ ಸ್ವಾಮಿ. ಆದ್ದರಿಂದ ಅದನ್ನ ಮಾಡಿ ದೇವತೆಗಳಿಗೆ ಮಾತ್ರ ಹಂಚಿದ, ದೈತ್ಯರಿಗೆ ಸಿಗದಂತೆ ಮಾಡಿದ. ಮೋಹಿನಿ ರೂಪದಿಂದ ಭಗವಂತ ಸುರರಿಗೆ ಅಮೃತ ನೀಡಿದ, ಒಬ್ಬ ಅಸುರನಿಗೆ ಅಮೃತ ಸಿಗದಂತೆ ಮಾಡಿದ. ವೇದವ್ಯಾಸ ರೂಪ ಅನ್ನೋದು ಹಾಗೆ. ಜ್ಞಾನಾಮೃತ ಯೋಗ್ಯರಿಗೆ ತಲುಪಿಸ್ತಾನೆ, ಅಯೋಗ್ಯರಿಗೆ ತಲುಪಿಸೋದಿಲ್ಲ. ವಾಯುದೇವರು ನೀಡಿದ ಕಾಲಕೂಟ ಕುಡಿದವನು ಶಿವ ನೀಲಕಂಠ ಅನ್ನಿಸಿದ, ಲೋಕಪೂಜಿತನಾದ. ಮಧ್ವಾಚಾರ್ಯರು ಬಾಲಕನಾಗಿದ್ದಾಗ ಹುಣಸೆ ಬೀಜ ಧನಿಕನಿಗೆ ಕೊಟ್ಟರೆ ಅದು ಧನವಾಗಿ ಗೋಚರಿಸಿತು. ಆದರೆ ಅಮೃತ ಹಂಚುವಾಗ ಅಮೃತಕ್ಕೆ ಕೈಯೊಡ್ಡಿದಂತ ರಾಹು ಅಮೃತವನ್ನು ಕುಡಿದ. ಆದರೆ ಕೂಡಲೇ ಭಗವಂತನ ಚಕ್ರದಿಂದ ಹತನಾದ. ಪ್ರಹ್ಲಾದ ವಿಷವನ್ನು ಕುಡಿದು ಬದುಕದ, ಇವನು ಅಮೃತವನ್ನು ಕುಡಿದು ಸತ್ತ ಎಂಬತಕ್ಕಂಥ ವಿಚಾರ ನಾವು ನೋಡಬೇಕು. ಇದಾದ ಮೇಲೆ ಅಮೃತವನ್ನು ಕುಡಿದರು ಅಮರರಾದರು ದೇವತೆಗಳು ಎಂಬತಕ್ಕಂಥ ವಿಚಾರ ಆದಮೇಲೆ ಬಲಿಚಕ್ರವರ್ತಿ ಎಲ್ಲ ದೇವತೆಗಳನ್ನ ಹೆದರಿಸಿ ಬೆದರಿಸಿ ಅವರನ್ನೆಲ್ಲ ಸೀಟ್ ಖಾಲಿ ಮಾಡೋದ್ರಿಂದ ಎಲ್ಲ ಓಡಿರೋದ್ರು. ತಾನೇ ಕೂತ್ಕೊಂಡ, ತಂದೆ ಪೋರ್ಟ್ಫೋಲಿಯೋ ಎಲ್ಲಾನು ಸಹ ಮಾಡ್ಕೊಂಡ್ಬಿಟ್ಟ. ಇಂದ್ರನ ರಾಜ್ಯವೆಲ್ಲ ಇವನಿಗೆ ಸೇರಿದಂಗೆ ಆಗೋಯ್ತು. ಅದಿತಿ ದೇವಿ ನೋಡಿದ್ಲು, ಏನಾದರೂ ಮಾಡಿ ನನ್ನ ಮಕ್ಕಳ ರಾಜ್ಯ ಮಕ್ಕಳು ಸಿಗುವಂತೆ ಮಾಡಪ್ಪ, ಎಲ್ಲ ತಲೆಮರೆಸ್ಕೊಂಡಿದ್ದಾರೆ ಅಂತ ಕೇಳಿದಾಗ ಪಯೋವ್ರತ ಅಂತ ಇದೆ, ಅದನ್ನ ಮಾಡು. ಫಾಲ್ಗುಣ ಮಾಸದಲ್ಲಿ ಪಾಠ್ಯದಿಂದ ದ್ವಾದಶಿ ತನಕ ಮಾಡ್ತಕ್ಕಂಥ ವ್ರತ. ಬರೀ ಹಾಲು ಕುಡ್ಕೊಂಡು ಮಾಡಬೇಕು, ಹಾಲಿನ ಪಾಯಸ ಮಾಡಬೇಕು, ಓಂ ನಮೋ ಭಗವತೆ ವಾಸುದೇವಾಯ ಅಂತ ಅಭಿಷೇಕ ಮಾಡಬೇಕು, ಬ್ರಾಹ್ಮಣ ಮುತ್ತೈದರ ಕರೆದು ಅವರಿಗೆ ಪೂಜೆ ಮಾಡಬೇಕು, ಅವರಿಗೆ ಪಕ್ಷಭೋಜ ಮಾಡಿಸ್ಬೇಕು, ನೀನು ಉಪವಾಸಬೇಕು. ಅದು ಪಯೋವ್ರತ. ದಿನ 1.5 ಲೀಟರ್ ಹಾಲು ಕುಡ್ಕೊಂಡಿರೋದಲ್ಲ. ದೇವರಿಗೆ ಅಭಿಷೇಕ ಮಾಡಿದ ಹಾಲನ್ನ ಮೊದಲನೇ ದಿವಸ 1 ಉದ್ಧರಣೆ, 2ನೇ ದಿವಸ 2 ಉದ್ಧರಣೆ, 3ನೇ ದಿವಸ 3 ಉದ್ಧರಣೆ, ಈ ರೀತಿಯಲ್ಲಿ ತಗೊಂಡು ಹೋಗ್ಬೇಕು ಎಂಬುದಾಗಿ ಹೇಳಿದರು. ಪಯೋವ್ರತ ಮಾಡಿದ್ದಕ್ಕೋಸ್ಕರವಾಗಿ ಅಜಿನದಂಡಕ ಮಂಡಲ ಬೇಕಲ ರುದ್ರಪಾವನ ವಾಮನ ಮೂರ್ತಿಯೇ ವಾಮನನ ಅವತಾರ ಅಂತ ನನಗೆ ಮುಂಜಿ ಮಾಡ್ರಿ ಇಂದ ಕಶ್ಯಪ ಮತ್ತು ಅದಿತಿಯರಿಗೆ ಮುಂಜಿ ಮಾಡಿಸ್ಕೊಂಡ. ಸೀದಾ ಬಲಿರಾಗ ಮಾಡ್ತಕ್ಕಂಥ ಯಜ್ಞಶಾಲೆಗೆ ಹೋದ. ವಿಶ್ವಜಿತ್ ಯಾಗ ಅಂತ ಮಾಡ್ತಾ ಇದ್ರು. ಹೋದಾಗ ಶುಕ್ರಾಚಾರ್ಯರು ಮಾಡಿಸ್ತಾ ಇದ್ದಾರೆ. ಅವನು ಇಂದ್ರಾಯ ಸ್ವಾಹ ಇಂದ್ರಾಯೇದಂ ನಮಃ
ಸೂರ್ಯ ಯಶ್ವಾಹ ಸೂರ್ಯ ಏತಂ ನಮಃ ಅಂತ ಹೇಳಿದ್ರಂತೆ. ಯಾವ ದೇವತೆಗಳು ಬರಲೇ ಇಲ್ಲ. ಯಾಕೆ? ಅಲ್ಲಲ್ಲಿ ಎಲ್ಲರನ್ನು ಬಂದೂಕಿನಿಂದ ಹೆದರಿಸಿ ಬೆದರಿಸಿ ಓಡಿಸ್ಬಿಟ್ಟು ದೇವತೆ ಬಾ ಅಂದ್ರೆ ಎಲ್ಲಿ ಬರ್ತಾನೆ? ಯಾಕೋ ಯಾರು ಬರ್ತಾ ಇಲ್ಲ ಅಂದ್ರು. ಯಾರು ಬರದೇ ಇದ್ರು ಬೇಡ, ಭಗವಂತನಿಗೆ ಇಂದ್ರ ಚಂದ್ರ ಸೂರ್ಯ ಅಂತೆಲ್ಲ ಹೆಸರಿದೆ, ಅವನೇ ಬರ್ತಾನೆ ಬಿಡ್ರಿ ಅಂತ ಒಂದೊಂದ್ಸತಿ ಒಳ್ಳೆ ಮಾತಾಡ್ತಾನ ಅವನು. ಭೇಷ್ ಅಂತ ಭಗವಂತ ತಾನೇ ಬಂದ ವಾಮನನಾಗಿ. ಬಂದಾಗ ಶುಕ್ರಾಚಾರ್ಯ ಹೇಳ್ತಾರೆ, ಬಂದಿರೋ ಭಗವಂತ ಕಣ ಏನೇನೋ ಮಾತ್ಕೊಡ್ಬೇಡ ಅಂದ್ರು. ಯಜ್ಞ ಮಾಡೋ ಕಾಲದಲ್ಲಿ ಯಾರು ಏನೇ ಬಂದ್ರು ಕೊಡೋದೇ ನಾನು ಅಂತ ಐಶ್ವರ್ಯ ಭ್ರಷ್ಟನಾಗುವಂತ ಶಾಪ ಕೊಟ್ಟರು. ಅವನು ಬಂದ, ವಾಮನ ಬಂದ, ನೀನು ಯಾರು ಏನು ಅಂತ ಬ್ರಹ್ಮಚಾರಿಯಾಗಿದ್ದೀ, ಮದುವೆ ಮಾಡಬೇಕಾ, 3 ರಾಜ್ಯ ಬೇಕಾ ನಿನಗೆ, ಏನೇನೋ ಪ್ರಶ್ನೆ ಕೇಳ್ದ. ಏನಯ್ಯ ನಿನ್ನ ವಂಶ ಬಹಳ ದೊಡ್ಡ ವಂಶ, ಹಿರಣ್ಯಾಕ್ಷ ಹಿರಣ್ಯಕೃಷ್ಣ ಒಂದು ಕಾಲದಲ್ಲಿ ಜೈವಿಜಯರಾಗಿದ್ದವರು, ಭಗವಂತನೇ ಬಾಗಿಲು ಕಾದವರು, ಸಾಮಾನ್ಯರಾಗಿರ್ತಕ್ಕಂಥವರಲ್ಲ. ಅವರನ್ನ ಕೊಲ್ಲಕ್ಕೆ ನಾನು ವರಾಹ ರೂಪ ಧಾರಣೆ ಮಾಡಬೇಕಾಗಿತ್ತು, ಅವರನ್ನು ಕೊಲ್ಲೋದಕ್ಕೆ ನಾನು ನರಸಿಂಹ ರೂಪ ಧಾರಣೆ ಮಾಡಬೇಕಾಗಿತ್ತು. ಪ್ರಹ್ಲಾದ ಏನು ಭಗವದ್ ಭಕ್ತನಾಗಿರ್ತಾನೆ, ಚೆನ್ನಾಗಿ ಹೊಗಳ್ದ. ಏನಾದ್ರೂ ಕೆಲಸ ಆಗ್ಬೇಕಾದ್ರೆ ಹೋಗ್ಬೇಕಲ್ಲ, ಹೊಗಳ್ದ. ತಗ್ಗಿ ಬಗ್ಗೆ ಹೋಗ್ಬೇಕಲ್ಲ, ಅದಕ್ಕೆ ವಾಮನನಾಗಿ ತಾನು ಹೋದ ಎಂಬುದಾಗಿ ಹೇಳಿದರು. ಆಮೇಲೆ ಏನ್ ಬೇಕು ನಿಂಗೆ ಹೇಳ್ರಿ ಇಂದ, 3 ಪಾದ ಭೂಮಿ ಕೊಡೋ ಸಾಕು ನನ್ನ ಪಾದದಲ್ಲಿ ಅಂತ. ಅಲ್ಲ 3 ಲೋಕನೇ ಕೊಡ್ತೀನಿ ಅಂತ ನಾನಂತೀನಿ, 3 ಪಾದ ಭೂಮಿ ಕೇಳ್ತಾ ಇದೆಯಲ್ಲ ಅಂತ. ನೋಡೋ ಆಸೆ ಅನ್ನೋದು ಹೋಗಲ್ಲ, ಆದ್ರಿಂದ ನೀನು 3 ಪಾದ ಭೂಮಿ ಕೊಡೋ ಸಾಕು ನಂಗೆ ಅಂತ. ಅವನ ವಿದ್ಯಾವಳಿ ಅಂತ ಹೆಂಡತಿನ ಕರೆದ, ಸಂಕಲ್ಪ ಮಾಡು ನೀರು ಹಾಕೊಂಡ್ರೆ. ನಮ್ಮ ಶುಕ್ರಾಚಾರ್ಯ ಹೋಗಿ ಗಿಂಡಿ ಒಳಗೆ ಸೇರ್ಕೊಂಡ್ರು, ನೀರು ಬೀಳ್ತಾ ಇಲ್ಲ ಅಂದ್ರು. ಏನೋ ಸೇರ್ಕೊಂಡಿದೆ ಅಂತ ಒಂದು ತಪ್ಪೆ ಚುಚ್ಚಿದ, ಅವ್ರ ಕಣ್ಣು ಹೋಯ್ತು, ಒಕ್ಕಂಡು ಶುಕ್ರಾಚಾರ್ಯರು ಎಂಬುದಾಗಿ ತಾವಾದರು ಎಂಬುದಾಗಿ ಹೇಳ್ತಾರೆ. ಆದರೆ ಬಲಿಯನ್ನ 3 ಅಡಿ ಭೂಮಿ ಯಾಚಿಸುವ ನೆಪದಲ್ಲಿ ವಾಮನರು ಭಗವಂತ ಅವನಿಗೆ 3 ಲೋಕದ ಅಧಿಪತ್ಯವಾದ ಇಂದ್ರ ಪದವಿಯನ್ನ ಮುಂದೆ ನೀಡ್ತಾನೆ. ಮುಂದಿನ ಬ್ರಹ್ಮಕಲ್ಪದಲ್ಲಿ ನೀನು ಇಂದ್ರ ಆಗು, ಅಲ್ಲಿ ತನಕ ಇಲ್ಲಿರುವಂತ ಸುತಲ ಲೋಕದಲ್ಲಿ ತಾನು ಅವನನ್ನು ತಳ್ಳಿದ ಎಂಬುದಾಗಿ ಹೇಳಿದರು. 3 ಹೆಜ್ಜೆ ಭೂಮಿ ಯಾಚಿಸಿದಂತೆ ಭಗವಂತ ಪ್ರತಿಯೊಬ್ಬರಿಗೆ ಶ್ರವಣ ಮನನ ಧ್ಯಾನ ಅಂತ 3 ಹೊಂದಿಕೊಳ್ಳ್ರಿ ಅಂತ ಹೇಳ್ತಾನೆ. ಹಾಗೆ ನಡೆದುಕೊಂಡ್ರೆ ಜ್ಞಾನ ಭಕ್ತಿ ವೈರಾಗ್ಯ ಕೊಡ್ತಾನೆ. ಆ ಜ್ಞಾನ ಭಕ್ತಿ ವೈರಾಗ್ಯ ಬಂತು ಅಂದ್ರೆ ಶ್ವೇತದ್ವೀಪ ಅನಂತಾಸನ ವೈಕುಂಠ ಸೇರುತ್ತೆ. ತ್ರಿವಿಕ್ರಮನಾಗಿ ಬೆಳೆದ ಅವನ ಪಾದ ಬ್ರಹ್ಮಾಂಡದ ಕಲ್ಪನಕ್ಕೆ ಹೋಗಿ ಬಡೀತು, ಅಲ್ಲಿ ಗಂಗೆ ಉತ್ಪನ್ನಳಾದಳು. ಆ ಪಾದೋದಕವನ್ನು ಪೂಜೆ ಮಾಡಿದವರು ಬ್ರಹ್ಮದೇವರು, ಶಿರಸ್ಸಿನಲ್ಲಿ ಧಾರಣ ಮಾಡಿದವರು ರುದ್ರದೇವರು. ಕಾಲ ತೊಳೆದವನೊಬ್ಬ, ತೊಳಸಿಕೊಂಡವನೊಬ್ಬ, ಮೌಳಿಯ ಮೇಲೆ ಜಲವ ಧರಿಸಿದವನೊಬ್ಬ. ಅಲ್ಲಿ ಯಾರು ಯಾರು ಕಾಲು ತೊಳೆದು ಬೀದಿಲಿ ಹೋಗೋ ಕಾಲು ತೊಳಿತೀವಿ ನಾವು? ಇಲ್ಲ. ಯಾರು ನಮಗಿಂತ ಉತ್ತಮರಾಗಿರ್ತಾರೋ, ಜ್ಞಾನದಲ್ಲೋ ಆಶ್ರಮದಲ್ಲೋ ವಯಸ್ಸಿನಲ್ಲೋ ಉತ್ತಮರಾಗಿದ್ದರೆ ಅವರ ಕಾಲು ತೊಳಿತೀವಿ. ಹಾಗೆ ಕಾಲು ತೊಳೆದವನೇ ಬ್ರಹ್ಮ, ಆದ್ರಿಂದ ತೊಳೆಸಿಕೊಂಡಿರ್ತಕ್ಕಂಥ ತ್ರಿವಿಕ್ರಮ ಸರ್ವೋತ್ತಮ ಎಂಬುದಾಗಿ ಹೇಳಿದರು. ಸುತಲ ಲೋಕಕ್ಕೆ ಅವನನ್ನು ತಳ್ಳಿದ. ಯಾಕೆಂದ್ರೆ ಮತ್ತೆ ಹೋಗಿ ರಾವಣನ ಆಕ್ರಮಣ ಮಾಡಬೇಡ ನೀನು ಎಂಬುದಾಗಿ ಹೇಳಿ, ಮುಂದಿನ ಕಲ್ಪದಲ್ಲಿ ಇಂದ್ರ ಪದವಿ ಕೊಡ್ತೀನಿ ಎಂಬುದಾಗಿ ಹೇಳಿದ. ಹೀಗೆ ಭಗವಂತ ಮಾಡಿದ್ದು ಒಂದು ಶಿಕ್ಷೆ ಅದು. ಯಾಕೆ ಅಂದ್ರೆ ಇದನ್ನು ವಾದಿರಾಜರು ತಾವು ಹೇಳ್ತಾರೆ, ಅಲ್ಲದೆ ನಾವು ಭೂಲೋಕದಲ್ಲಿದ್ದೇವೆ, ಭೂಲೋಕ ಸುವರ್ಲೋಕ ಮಹೋಲೋಕ ಜನೋಲೋಕ ಸತ್ಯಲೋಕ ವೈಕುಂಠ ಮೇಲಿದೆ, ಹೋಗ್ಬೇಕು. ಆದ್ರೆ ಇನ್ನೇನ್ ಮಾಡ, ಕೆಳಗಡೆ ಲೋಕಕ್ಕೆ ಕಳೆದ, ಅಲ್ಲಿಗೆ ಮೇಲ್ಲೋಕಕ್ಕೆ ಬರ್ಬೇಕಾದ್ರೆ ಇನ್ನೂ ಬಹಳ ದಿವಸ ಬೇಕು. ಇದು ಶಿಕ್ಷೆನೋ ರಕ್ಷೆನೋ ಅಂದ್ರು. ಯಾಕೆ ಮಾಡ್ದ ಹಂಗೆ ಅಂದ್ರು, ಖಳನಂತೆ ತನಗೆ ಸಲ್ಲದ ಭಾಗ್ಯವ ಬಲ್ಲಿದ್ಯಾಗಂತಿ ಬರಿಗೈದ, ದುರ್ಲಭ ಮುಕ್ತಿಗೆ ದೂರವೆಂದೆನಿಸುವ ಪಾತಾಳ ತಳಕ್ಕೆ ತುಳಿದಾಗ. ಮುಕ್ತಿಗೆ ಇನ್ನೂ ದೂರ ಅನ್ನೋದು ಕಳೆದ. ಯಾಕೆ ಅಂದ್ರೆ ಆ ದಾನ ಮಾಡಿದ ವಸ್ತುವಿನ ಮೇಲೆ ಅವನ ಅಧಿಕಾರ ಇರಲಿಲ್ಲ. ಇನ್ನೊಬ್ಬರನ್ನ ಹೆದರಿಸಿ ಬೆದರಿಸಿ ತಗೊಂಡಂತ ರಾಜ್ಯ ಇದು. ಹಾಗೆ ನಾವು ದಾನ ಮಾಡುವ ವಸ್ತುವಿನ ಮೇಲೆ ನಮಗೆ ಅಧಿಕಾರ ಇಲ್ಲ. ಕಂಡವರ ಮನೆ ವಸ್ತು ನಾವು ದಾನ ಮಾಡಕ್ಕೆ ಅಲ್ಲ. ಹಾಗೆ ಮಾಡಿದರೆ ದಾನದ ಫಲ ನಿಮಗೆ ಬರೋದಿಲ್ಲ ಅನ್ನೋದನ್ನು ತೋರಿಸ್ತಾನೆ. ಆದ್ದರಿಂದ ಮುಂದೆ ಬಲಿಯನ್ನ ವಿಚಾರದ ಮೂಲಕವಾಗಿ ಅವನಿಗೆ ಎಂಥ ಪದವಿ ಕೊಡ್ತಾನೆ, ಮುಂದೆ ಇಂದ್ರದೇವರ ಪದವಿ ಕೊಡ್ತಾನೆ, ಗೊತ್ತಾಯ್ತಾ ಎಂಬುದಾಗಿ ಹೇಳಿದರು. ಮುಂದೆ ಮತ್ಸ್ಯ ರೂಪದ ಶ್ರೀಹರಿ ಸತ್ಯವ್ರತನನ್ನ ಒಂದು ಕಮಂಡಲಿ ಕೈನ ತಗೊಂಡ ಒಂದು ಮೀನು ಬಂತು, ಕಮಂಡಲ ಒಳಗೆ ಹಾಕೊಂಡ ಅದೆಲ್ಲ ವ್ಯಾಪಿಸ್ತು. ಅಲ್ಲಿಂದ ಒಂದು ಭೂಮಿಗೆ ಹಾಕ್ದ ಅದೆಲ್ಲ ವ್ಯಾಪಿಸ್ತು, ಬಾವಿಗೆ ಹಾಕ್ದ ಅದೆಲ್ಲ ವ್ಯಾಪಿಸ್ತು. ಕಡೆಗೆ ಏನ್ ಮಾಡಿದ, ತಂದೆ ಬಿಟ್ಟೆ ಸಮುದ್ರದಲ್ಲಿ ಮತ್ತೆ ಬಿಟ್ಬಿಟ್ಟು ಅಂತದು ಅಂದಾಗ ಇವತ್ತಿನಿಂದ 7ನೇ ದಿವಸಕ್ಕೆ ಸರಿಯಾಗಿ ಪ್ರಳಯ ಬರುತ್ತೆ. ನಾನು ಇದೇ ಮೀನಿನ ರೂಪದಿಂದ ನಾನು ಬರ್ತೇನೆ. ಆಗ ವನಸ್ಪತಿಗಳನ್ನು ಇಟ್ಟುಕೊಂಡು ಸಪ್ತಋಷಿಗಳು ಬರ್ತಾರೆ. ಒಂದು ಕಡೆ ನನ್ನನ್ನು ಕಟ್ಟು, ಇನ್ನೊಂದು ಕಡೆ ದೋಣಿಯನ್ನು ಕಟ್ಟು, ನೀನು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳ್ತೀನಿ ಅಂತಂದ.
ಅದೇ ಮಾಡಿದ್ದು ಮತ್ಸ್ಯರೂಪಿ ಭಗವಂತ. ನೀರು ಅಂದರೆ ಶಾಸ್ತ್ರ ವಿಚಾರಗಳು. ಶಾಸ್ತ್ರ ವಿಚಾರಗಳು ಸ್ವಲ್ಪ ತಿಳಿದಾಗ ಭಗವಂತನ ಮಹಿಮೆ ಸ್ವಲ್ಪ ತಿಳಿಯುತ್ತೆ. ಅದನ್ನು ವಿಸ್ತಾರ ಮಾಡಿದಾಗ ಭಗವಂತ ದೊಡ್ಡವನಾಗ್ತಾನೆ. ಸಣ್ಣ ಮಗು ಇದೆ, ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದನೆ ನಮಸ್ಕಾರ ಮಾಡಪ್ಪ ಅಂದ್ಬಿಡ್ತೀವಿ. ಆಯ್ತಾ? ಸ್ವಲ್ಪ ಶಾಸ್ತ್ರ ವಿಚಾರ ಬಂದಂತ ಕಾಲದಲ್ಲಿ ಅವನ ವಿಚಾರ ಇನ್ನೂ ಜಾಸ್ತಿ ಆಗುತ್ತೆ. ಇನ್ನೂ ಶಾಸ್ತ್ರ ವಿಚಾರ ಹೋದ್ರೆ ಜಾಸ್ತಿ ಆಗುತ್ತೆ. ನೀರಿನಲ್ಲಿ ಭಗವಂತ ದೊಡ್ಡವನಾದ ಅಂದ್ರೆ ಶಾಸ್ತ್ರ ಅರಿತಷ್ಟು ಭಗವಂತನ ಮಹಿಮಾ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಅಂತ ಒಂದು. ಇನ್ನೊಂದು, ಹಯಗ್ರೀವಾಸುರ ಅನ್ನತಕ್ಕಂಥ ಅಸುರನನ್ನ ಕೊಲ್ಲುವುದಕ್ಕೋಸ್ಕರ ಬಂದಂತ ಒಂದು ರೂಪ. ಯಾಕೆ ಅಂದ್ರೆ ಬ್ರಹ್ಮದೇವರಿಗೆ ವೇದವನ್ನ ಹೇಳುವಂತ ಕಾಲದಲ್ಲಿ ಅವನು ಅದನ್ನ ಕೇಳಿದ. ಯಾರಿಗೆ ವೇದಕ್ಕೆ ಅಧಿಕಾರ ಇರುತ್ತೆ ಅವರಿಗೆ ವೇದ ಹೇಳಿದಾಗ ಅದು ಸ್ವಚ್ಛ, ಅಧಿಕಾರ ಇಲ್ಲದೆ ಇದ್ದವರು ಹೇಳಿದರೆ ಅಸ್ವಚ್ಛ. ಅದಕ್ಕೆ ದಾಸರು ಹೇಳಿದ್ದು ಮತ್ಸ್ಯಾವತಾರ ಬಂದ ಸ್ವಚ್ಛ ವೇದ ತಂದ ಅಂದ್ರು. ಸ್ವಚ್ಛ ವೇದ ಅಂದ್ರೆ ಅಸ್ವಚ್ಛ ವೇದ ಅಂತ ಬೇರೆ ಇದೆಯಾ ಅಂದ್ರೆ ಯಾರಿಗೆ ಅಧಿಕಾರ ಇದೆಯೋ ಅವರಿಗೆ ಸ್ವಚ್ಛ, ಅಧಿಕಾರ ಇಲ್ಲದೆ ಇದ್ದವರಿಗೆ ಅಸ್ವಚ್ಛ. ಅವರು ಹೇಳಿದ್ರೆ ಆ ಮಾತು ನಡೆಯಲ್ಲ ಅಂತ. ಇನ್ನು ಮೀನು ಯಾವಾಗಲೂ ಕಣ್ಣು ಬಿಟ್ಕೊಂಡಿರುತ್ತೆ, ನೀರಿನಲ್ಲಿ ಕಣ್ಣು ಮುಚ್ಚೋದಿಲ್ಲ. ಯಾಕೆ ಅಂದ್ರೆ ತನ್ನ ಮರಿಗಳನ್ನ ತಾನು ನೋಡ್ತಾ ಇದ್ರೆ ಅದಕ್ಕೆ ಹೊಟ್ಟೆ ತುಂಬ ಹೋಗುತ್ತೆ. ನಮ್ಮಲ್ಲಿ ಇದ್ದಿದ್ರೆ ಚೆನ್ನಾಗಿತ್ತು, ಎಲ್ಲ ಮಕ್ಕಳನ್ನು ನೋಡ್ತಾನೆ ಕುತ್ಕೊಂಡ್ಬಿಡ್ತಿದ್ವಿ ಅಲ್ವಾ? ಆದರೆ ಭಗವಂತನಿಗೆ ಈ ಲಕ್ಷಣ ಇದೆ, ಅದಕ್ಕೆ ಮೀನಾಗಿ ಬಂದ. ಅಂದ್ರೆ ನೀರಿನಲ್ಲಿ ಕಣ್ಣು ಬಿಟ್ಟಿದ್ದ ಅಂದ್ರೆ ನಮಗೆ ನೀರಿನಲ್ಲಿ ಕಣ್ಣು ಬಿಡಕ್ ಆಗಲ್ಲ. ತಿಳ್ಕೊಂಡು ಕಣ್ಣು ಮುಚ್ಚಿಕೊಂಡು ನೀರಿನಲ್ಲಿ ಮುಳುಗ್ತೀರಿ, ನೀರಿನಲ್ಲಿ ಕಣ್ಣು ಬಿಟ್ರಿ ನೋಡೋಣ ಆಗ್ತದೇನೋ ಎಂಬುದಾಗಿ ಹೇಳಿದ್ರೆ ಆಗಲ್ಲ. ಅಂದ್ರೆ ನೀರು ಅಂದ್ರೆ ಶಾಸ್ತ್ರ, ಶಾಸ್ತ್ರ ವಿಚಾರದಲ್ಲಿ ಕಣ್ಣು ಮುಚ್ಕೋಬೇಡ, ಕಣ್ಣು ಬಿಟ್ಕೋ, ಇದನ್ನ ತಿಳಿಸುತ್ತೆ. ಕೂರ್ಮ ಇದೆ, ಅದು ಇಲ್ಲಿದ್ದು ವಿಚಾರ. ಯಾಕೆಂದ್ರೆ ನಮ್ಮನೆ ಒಂದು ಬಾವಿ ಒಳಗೆ ಒಂದು ಆಮೆ ಇದೆ ಅಂದ್ರೆ ಅದರ ಮರಿ 1000 ಮೈಲಿ ದೂರದಲ್ಲಿ ಯಾರ್ದೋ ಮನೆ ಒಳಗೆ ಇರುತ್ತೆ ಅಂತ ಇಟ್ಕೊಳ್ರಿ. ಆದ್ರೆ ನನ್ನ ಮಗು ಚೆನ್ನಾಗಿರ್ಲಿ ಅಂತ ಮನಸ್ಸಿನಿಂದ ಆಲೋಚನೆ ಮಾಡಿದ್ರೆ ಅದಕ್ಕೆ ಹೊಟ್ಟೆ ತುಂಬಿರ್ತಂತೆ. ಹಂಗಿದ್ದಿದ್ರೆ ಚೆನ್ನಾಗಿತ್ತು. ಎಲ್ಲೋ ಫಾರಿನಲ್ಲಿರೋ ನನ್ನ ಮಗ ಹೊಟ್ಟೆ ತುಂಬಿಕೊಂಡಿರ್ಲಿ ಇಲ್ಲಿಂದ ಹೇಳ್ತಿದ್ರು. ಹಂಗಾಗೋ ಹಂಗಿಲ್ವೇ ನಮಗೆ? ಇದು ಭಗವಂತನ ಲಕ್ಷಣ ಎಂಬುದಾಗಿ ತಾವು ಹೇಳ್ತಾರೆ. ಭಗವಂತ ಮೀನಾದರೂ, ಮೊಸಳೆ ಆದರೂ, ಆಮೆ ಆದರೂ ಸಕ್ಕರೆ ಅಚ್ಚಿನಿಂದ ಮಾಡಿದ ಅಚ್ಚಿನಂತೆ ಎಲ್ಲವೂ ಅಪ್ರಾಕೃತ ಶರೀರ ಎಂಬುದಾಗಿ ಹೇಳಿ ಅದಕ್ಕೆ ಹೇಳ್ತಾರೆ, ಇಂತಹ ಮತ್ಸ್ಯರೂಪಿ ಭಗವಂತನನ್ನ ಪ್ರತ್ಯಕ್ಷೀಕರಿಸಿಕೊಂಡ ಸತ್ಯವ್ರತ ಮತ್ತೆ ವೈವಸ್ವತ ಮನು ಆಗ್ತಾನೆ, ಮನ್ವಂತರ ಅಧಿಪತಿ ಅಂತ ಆಗ್ತಾನೆ. ಶ್ರೀಹರಿಯ ಯಜ್ಞನಾಮಕ ಭಗವಂತ ತಾಪಸ, ಕೂರ್ಮ, ಅಜಿತ, ಧನ್ವಂತರಿ, ಮೋಹಿನಿ, ವಾಮನ, ಮತ್ಸ್ಯ 8 ರೂಪಗಳ ಒಂದು ವರ್ಣನೆ 8ನೇ ಸ್ಕಂದದಲ್ಲಿ ಬರುವಂತ ವಿಚಾರ. ಅದಾದ ಮೇಲೆ 9ನೆಯ ಸ್ಕಂದದಲ್ಲಿ ಸೂರ್ಯವಂಶದವರ ವಿಚಾರವನ್ನು ಹೇಳುತ್ತಾರೆ, ಚಂದ್ರವಂಶದವರ ವಿಚಾರ ಹೇಳುತ್ತಾರೆ, 2 ವಂಶಗಳಲ್ಲಿ ಬಂದಿರತಕ್ಕಂಥ ರಾಜರ ಕಥಾನಕವನ್ನು ಹೇಳುತ್ತಾರೆ. ಸೂರ್ಯ ಚಂದ್ರ ಹಗಲು ರಾತ್ರಿಯನ್ನು ಬೆಳಗುತ್ತಾರೆ. ಹಾಗೆ ಸೂರ್ಯವಂಶದ ರಾಜರು, ಚಂದ್ರವಂಶದ ರಾಜರು ನಮ್ಮ ಜಗತ್ತಿನ ಸಂಸ್ಕೃತಿಯನ್ನು ಬೆಳಗ್ತಕ್ಕಂಥವರು. ಆಧ್ಯಾತ್ಮವನ್ನು ಬೋಧನೆ ಮಾಡಿದಂಥ 2 ರೂಪಗಳು ಅಂತಂದ್ರೆ ಅದು ಒಂದು ಸೂರ್ಯ ರಾಮದೇವರು, ಒಂದು ಕೃಷ್ಣ. ಆದರೆ ರಾಮ ಬೋಧನೆ ಮಾಡಲಿಲ್ಲ, ಮತ್ತೇನ್ ಮಾಡಿದ? ತನ್ನ ನಡವಳಿಕೆಯಿಂದ ತೋರಿಸಿದ. ನಾನು ನಡೆದಂತೆ ನಡೀರಿ ಅಂತಂದ. ಆಯ್ತಾ? ಯಾಕೆಂದ್ರೆ ತಂದೆ ತಾಯಿ ಹೆಂಗ್ ನೋಡ್ಕೋಬೇಕು, ಹೆಂಡತಿನ ಹೆಂಗ್ ನೋಡ್ಕೋಬೇಕು, ಸೋದರರನ್ನ ಹೆಂಗ್ ನೋಡ್ಕೋಬೇಕು, ಋಷಿ ಮುನಿಗಳನ್ನ ಹೇಗೆ ನೋಡಬೇಕು, ದುಷ್ಟರನ್ನ ಹೇಗೆ ಶಿಕ್ಷೆ ಮಾಡಬೇಕು, ಇದೆಲ್ಲ ತನ್ನ ಜೀವನದಿಂದ ತೋರಿಸಿದ. ಅದಕ್ಕೆ ನಾನು ನಡೆದಂತೆ ನೀವು ನಡೀರಪ್ಪ ಅಂದ. ಆದ್ರೆ ಕೃಷ್ಣ ಹಾಗೆ ಮಾಡಲಿಲ್ಲ, ಹೆಜ್ಜೆ ಹೆಜ್ಜೆಗೆ ಉಪದೇಶ ಮಾಡಿದ. ನಾನು ನಡೆದಂತೆ ನಡಿಬೇಡ್ರಿ, ನುಡಿದಂತೆ ನಡೀರಿ ಅಂತ. ಯಾಕೆ ಅಂದ್ರೆ ಅವನು ನಡೆದಂತೆ ಮೊದಲು ಪೂತನಿ ವಿಷ ಕುಡ್ದ, ಹಾಗೆ ನಾವು ವಿಷ ತಗೊಂಡು ಬದುಕಿದ್ರೆ ಮುಂದೆ ಅವನು ನಡೆದಂತೆ ನಡೆಯೋಣ ಎಂಬುದಾಗಿ ತಾವು ಹೇಳಿ. ರಾಮ ಅರಮನೆಯಲ್ಲಿ ಹುಟ್ಟಿದ, ಕೃಷ್ಣ ಸೆರೆಮನೆಯಲ್ಲಿ ಹುಟ್ಟಿದ. ರಾಮ ಚೈತ್ರ ಮಾಸದಲ್ಲಿ ಮಠ ಮಧ್ಯಾಹ್ನ 12 ಗಂಟೆ ಸೂರ್ಯ ಇದ್ದಾಗ ಹುಟ್ಟಿದ, ಸೂರ್ಯವಂಶದವನು ಅಂತ ತೋರಿಸಿದ. ಚಂದ್ರ ಚಂದ್ರೋದಯ ಕಾಲ ಬರಲಿ, ರೋಹಿಣಿ ನಕ್ಷತ್ರ ಬರಲಿ, ಶ್ರಾವಣ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ನಡುರಾತ್ರಿ ಸೆರೆಮನೆಯಲ್ಲಿ ತಾನು ಹುಟ್ಟಿದ. ರಾಮ ಅರಮನೆಯಲ್ಲಿ ಹುಟ್ಟಿ ಕಾಡಿಗೆ ಹೋದ, ಕೃಷ್ಣ ಸೆರೆಮನೆಯಲ್ಲಿ ಹುಟ್ಟಿ ನಂದಗೋಕುಲಕ್ಕೆ ತಾನು ಬಂದ. ರಾಮಾವತಾರದಲ್ಲಿ ಶೇಷನನ್ನ ತಾನು ತಮ್ಮನನ್ನಾಗಿ ಮಾಡಿಕೊಂಡ, ಲಕ್ಷ್ಮಣನನ್ನಾಗಿ ಸೇವೆ ಮಾಡಿದ. ಕೃಷ್ಣಾವತಾರದಲ್ಲಿ ಅಗ್ರಜನನ್ನಾಗಿ ತಾನು ಮಾಡಿದ, ಬಲರಾಮನನ್ನಾಗಿ ತಾನು ಮಾಡಿದ. ರಾಮಾವತಾರದಲ್ಲಿ ಸೂರ್ಯನ ಅಂಶ ಸಂಭೂತನಾದ ಸುಗ್ರೀವನನ್ನ ರಕ್ಷಣೆ ಮಾಡಿದ. ಕೃಷ್ಣಾವತಾರದಲ್ಲಿ ಸೂರ್ಯಾಂಶನಾಗಿರ್ತಕ್ಕಂಥ
ಕರ್ಣನನ್ನು ಅರ್ಜುನನಿಂದ ಕೊಲ್ಲಿಸಿದ. ರಾಮಾವತಾರದಲ್ಲಿ ಇಂದ್ರಾಂಶ ಸಂಭೂತನಾದ ವಾಲಿಯನ್ನು ತಾನು ಕೊಂದ. ಆದರೆ ಕೃಷ್ಣಾವತಾರದಲ್ಲಿ ಇಂದ್ರಾಂಶ ಸಂಭೂತನಾದ ಪಾರ್ಥನಿಗೆ ಬಂಡಿಯ ಹೋಗಲಾದ. ರಾಮಾವತಾರದಲ್ಲಿ ಯಾರ್ಯಾರು ಎಲ್ಲೆಲ್ಲಿದ್ದಾರೋ ಅಲ್ಲಲ್ಲಿಗೆ ಹೋಗೋರು ಸಂಹಾರ ಮಾಡಿದ. ಖರದೂಷಣನನ್ನ ವನಕ್ಕೆ ಹೋಗಿ ಸಂಹಾರ ಮಾಡಿದ. ಆಯ್ತಾ, ಅಲ್ಲಿಂದ ರಾವಣ ಕುಂಭಕರ್ಣನನ್ನ ಲಂಕಾಪಟ್ಟಣಕ್ಕೆ ಹೋಗಿ ಸಂಹಾರ ಮಾಡಿದ. ಆದರೆ ಕೃಷ್ಣಾವತಾರದಲ್ಲಿ ಇದ್ದ ಕಡೆಗೆ ಪೂಜನೆ ಬಂದು, ಅಲ್ಲೇ ಶಿಕ್ಷಾಸುರ ಬಂದ, ಅಲ್ಲೇ ತೃಣಾವರ್ತ ಬಂದ, ಎಲ್ಲರನ್ನೂ ಅಲ್ಲೇ ಎಳ್ಕೊಂಡು ಅಲ್ಲೇ ಸಂಹಾರ ಮಾಡಿದ. ರಾಮಾವತಾರದಲ್ಲಿ ಎಲ್ಲ ಕ್ರಿಮಿ ಕೀಟ ಪ್ರಾಣಿ ಪಕ್ಷಿ ಎಲ್ಲರನ್ನ ಸಮಾಯಾತ ಏ ಮೋಕ್ಷ ಪದೋತ್ಸವ, ಮೋಕ್ಷ ಬೇಕು ಅನ್ನೋರೆಲ್ಲ ನನ್ನ ಜೊತೆಯಲ್ಲಿ ಬನ್ರಿ ಅಂತ ಕರ್ಕೊಂಡು ಹೋದ. ಕೃಷ್ಣಾವತಾರದಲ್ಲಿ ಎಲ್ಲರನ್ನೂ ಸಹ ಇಲ್ಲೇ ಬಡ್ದಾಗ ಸಾಯಲಿ ಅಂತ ಹೇಳ್ಬಿಟ್ಟು ಯಾದವರನ್ನು ಅಲ್ಲೇ ಸಾಯುವಂತೆ ಶಾಪವನ್ನು ಕೊಡಿಸಿ ತಾನೊಬ್ಬನೇ ಹೋದ ವೈಕುಂಠ. ಹೀಗೆ ನೋಡೋದಕ್ಕೆ ರಾಮಾವತಾರ ಕೃಷ್ಣಾವತಾರ ಆದರೂ ರಾಮನು ಅವನೇ, ಕೃಷ್ಣನು ಅವನೇ ಅನ್ನೋದನ್ನ ನಾವು ತಿಳಿಬೇಕು. ಅನ್ನೋದನ್ನ ಸೂರ್ಯವಂಶ ಚಂದ್ರವಂಶದ ಚರಿತ್ರೆಯಿಂದ ನಮಗೆ ಗೊತ್ತಾಗುತ್ತೆ. ಹಿರಣ್ಯಕಶ್ಯಪು ಭಗವಂತನ ಭಕ್ತನಾಗಿರ್ತಕ್ಕಂತಹ ಪ್ರಹ್ಲಾದನ ದ್ರೋಹ ಮಾಡಿದ. ರಾವಣ ರಾಮನಿಗೆ ದ್ರೋಹ ಮಾಡಿದ. ರಾವಣನಿಗೆ ದ್ರೋಹ ಮಾಡಿದಾಗ ಸೌಮ್ಯ ರೂಪ ರಾಮರೂಪ, ಆ ಸೌಮ್ಯ ರೂಪದಿಂದ ಸಂಹಾರ ಮಾಡಿದ. ಆದರೆ ಹಿರಣ್ಯಕಶ್ಯಪುಗೆ ಅವನೇ ದ್ರೋಹ ಮಾಡಲಿಲ್ಲ ಎಂಬುದು ಪ್ರಹ್ಲಾದನಿಗೆ ದ್ರೋಹ ಮಾಡಿದ. ಅವನು ತನ್ನ ಭಗವತ್ ಭಕ್ತರಿಗೆ ದ್ರೋಹ ಮಾಡಿದ್ರಿಂದ ಉಗ್ರ ರೂಪವನ್ನು ತಾಳಿದ. ಉಗ್ರ ರೂಪ ಯಾಕೆ ತಾಳ್ತಾನೆ ಅಂದ್ರೆ ಕೋಪ ಜಾಸ್ತಿ ಆದಾಗ. ಭಗವತ್ ಭಕ್ತರಿಗೆ ಏನಾದರೂ ಮಾಡಿದರೆ ತಾಳ ತನ್ನವರಲ್ಲಿ ಮಾಡುವ ಅವಹೇಳನವ ತಾಳ ಉಗ್ರ ರೂಪ ತೋರಿಸಿದ. ಆದರೆ ರಾವಣನನ್ನು ಕೊಲ್ಲಬೇಕಾದ್ರೆ, ಕುಂಭಕರ್ಣನನ್ನು ಕೊಲ್ಲಬೇಕಾದ್ರೆ ಸೌಮ್ಯ ರೂಪವನ್ನು ತೋರಿಸಿದ ಎಂಬುದಾಗಿ ಹೇಳುತ್ತಾರೆ. ಇನ್ನು ಮುಂದೆ ಸುದ್ಯುಮ್ನ ಅಂತ ಹೇಳಿ ವೈವಸ್ವತ ಮನುವಿನ ಮತ್ತೊಬ್ಬ ಪುತ್ರ. ಮೊದಲು ಹೆಣ್ಣಾಗಿ ಜನಿಸಿ ಆಮೇಲೆ ಗಂಡಾದವ. ವಸಿಷ್ಠರು ಯಜ್ಞ ಮಾಡಿಸ್ತಾ ಇರ್ತಾರೆ, ಗಂಡು ಮಗು ಬೇಕು ಅಂತಾರೆ. ರಾಣಿ ಬಂದು ಹೇಳ್ತಾಳೆ, ಇಲ್ಲ ಹೆಣ್ಮಗು ಬೇಕು ಕಣ್ರಿ ಅಂತ. ಮನಸ್ಸಿನಿಂದ ಹೆಣ್ಣಾಗಲಿ ಅಂತ ಚಿಂತನೆ ಮಾಡಿದರು, ಬಾಯಿನಲ್ಲಿ ಗಂಡಾಗಲಿ ಅಂತ ಹೇಳಿದರು. ಹೆಣ್ಣು ಮಗು ಹುಟ್ಟಿತು. ರಾಜ ಕೇಳಿದ, ಇದ್ಯಾಕಪ್ಪ ಹಿಂಗೆ ಹೆಣ್ಣು ಮಗು ಹುಟ್ಟಿತು? ರುದ್ರದೇವರನ್ನ ಪ್ರಾರ್ಥನೆ ಮಾಡಿ ಹೆಣ್ಣನ್ನು ಗಂಡನ್ನಾಗಿ ಮಾಡಿದರು. ಆ ಗಂಡಾಗಿರ್ತಕ್ಕಂಥ ರಾಜ ಮತ್ತೆ ಸುದ್ಯುಮ್ನ ಎಂಬತಕ್ಕಂಥವನು ಒಂದು ಪಾರಿಪ್ಲವ ನಗರ ಅಂತ ಹೋಗ್ತಾನೆ. ಪಾರ್ವತಿ ಶಾಪ ಇತ್ತು, ಯಾವುದೇ ಪುರುಷ ಪ್ರಾಣಿ ಬಂದರೂ ಹೆಣ್ಣಾಗಲಿ ಅಂತ. ಅಲ್ಲಿ ಹೋದ, ಹೆಣ್ಣಾದಾಗ ಇವನಿಗೆ ಇಳೆ ಅಂತ ಹೆಸರು. ಆಗ ಬುಧನ ಹೆಂಡತಿ. ಆಯ್ತಾ, ಅಮಾವಾಸ್ಯೆ ಕಳೀತು, ಪಾಠ್ಯ ಬಂತು ಅಂದ್ರೆ ಸುದ್ಯುಮ್ನ ರಾಜ ಸಿಂಹಾಸನದ ಮೇಲೆ ಕೂತ್ಕೊಂಡಿರೋನು ಹೆಣ್ಣಾಗೋಗೋನು. ಆಗ ಹೋಗಿ ಬುಧನ ಹೆಂಡತಿಯಾಗಿ 1 ತಿಂಗಳಿರೋನು. ಮತ್ತೆ ಇನ್ನೊಂದು ಅಮಾವಾಸ್ಯೆ ಬಂತು, ಗಂಡಾಗೋನು. ಮತ್ತೆ ಇಲ್ಲಿ ಬಂದು ರಾಜ ಆಡ್ಬೇಕು. ಯಾಕೋ ಬೇಸರ ಬಂತು, ಈ ಶರೀರ ಸರಿ ಇಲ್ಲ ಅಂತ. ಅದಕ್ಕೇನು ಮಾಡಿದ, ಮಗನಿಗೆ ರಾಜ್ಯಭಾರವನ್ನು ಒಪ್ಪಿಸಿ ತಾನು ವಾನಪ್ರಸ್ಥಾಶ್ರಮಕ್ಕೆ ಹೊರಟೋಗ್ತಾನಪ್ಪ ಎಂಬುದಾಗಿ ಹೇಳಿದರು. ಒಬ್ಬನೇ ವ್ಯಕ್ತಿ ಒಂದು ಸ್ತ್ರೀ ರೂಪ ಪುರುಷ ರೂಪ ಎರಡರಲ್ಲೂ ವಿವಾಹಿತನಾಗಿ ಸಂತತಿ ಪಡೆದಿರ್ತಕ್ಕಂಥ ವಿಚಿತ್ರವಾದ ಪ್ರಸಂಗ ನಮ್ಮ ಭಾಗವತದಲ್ಲೇ ಇರೋದು. ಇನ್ನೊಬ್ಬ ವೃಷಧ್ವ ಅಂತ ಒಬ್ಬನು, ಅವನು ಮತ್ತೊಬ್ಬ ಮಗ. ಯಾರಿಗೆ? ವೈವಸ್ವತ ಮನುವಿಗೆ. ವಸಿಷ್ಠರ ಬಳಿ ಶಿಷ್ಯತ್ವಕ್ಕೆ ಅಂತ ಸೇರಿಕೊಂಡ ಇದ್ದ. ಪ್ರಮಾದವಶಾತ್ ಗೋವೊಂದನ್ನು ವಧಿಸಿದ, ಪಾಪಕ್ಕೆ ಗುರಿಯಾದ. ಅದಕ್ಕೆ ಜೀವನ ಪೂರ್ತಿ ಬಹಿಷ್ಕಾರ ಶಿಕ್ಷೆ ಎಂಬುದಾಗಾಯಿತು. ಶೂದ್ರನಂತೆ ಬಾಳಿ ಸದ್ಗತಿಯನ್ನು ಪಡೆದ. ಗೋಹತ್ಯೆ ಎನ್ನುವುದು ಮಹಾಪಾತಕ. ಗುರುವಾಜ್ಞೆಯಂತೆ ನಡೆದು ಯೋಗ್ಯ ಪ್ರಾಯಶ್ಚಿತ್ತವನ್ನೇ ಮಾಡಿಕೊಂಡಿದ್ದರಿಂದ ಗೋಹತ್ಯೆಯಂತ ಮಹಾಪಾತಕದಿಂದ ಪರಿಹಾರ ಕಾಣೋದಕ್ಕೆ ಸಾಧ್ಯ ಆಯಿತು ಎಂತೆಂಥ ರಾಜರ ಕಥೆ ಬರ್ತದ್ರಿ. ನಾವೆಲ್ಲ ತಿಳ್ಕೊಳ್ಬೇಕು ಹೆಂಗೆ ಅನುಗ್ರಹ ಮಾಡಿದ್ದಾನೆ ಪರಮಾತ್ಮ ಅಂತ. ಶರಿಯಾತಿ ಅಂತ ಒಬ್ಬ ಸ್ವಯಂಭೂ ಮನುವಿನ ಮತ್ತೊಬ್ಬ ಮಗ ಇವನು. ಅವನ ಮಗಳು ಸುಕನ್ಯಾ. ಒಂದು ದಿವಸ ಇವರೆಲ್ಲ ಹೋಗ್ಬಿಟ್ಟು ಯಾವುದೋ ಒಬ್ಬ ಋಷಿಗಳ ಆಶ್ರಮದಲ್ಲಿ ಹೋಗಿ ಟೂರ್, ಸಾಯಂಕಾಲ ಹೋಗ್ತಾರಲ್ಲ ಆ ರೀತಿ ಒಳಗೆ ತಾವೆಲ್ಲ ಹೋದರೆ ಅಲ್ಲಿ ಒಂದು ಹುತ್ತದಲ್ಲಿ 2 ಮುನಿಗಳು ಕಾಣ್ತಾ ಇದೆ ಅಂದ್ಲು. ಯಾವುದೋ ಮುಳ್ಳಿಂದ ಚುಚ್ಚಿದ್ಲು. ಅದು ಚವನ ಋಷಿ ತಪಸ್ ಮಾಡ್ತಾ ಕೂತಿದ್ದ. ಅವನ ಮೈ ಮೇಲೆ ಹುತ್ತ ಬೆಳೆದಿತ್ತು. ಅವನಿಗೆ 2 ಕಣ್ಣುಗಳಾಗಿತ್ತು. 2 ಕಣ್ಣುಗಳಿಂದ ರಕ್ತ ಸೋರಕ್ಷರಾಗೋಯ್ತು. ಆಗ ರಾಜನ ಕಡೆಯವರಿಗೆಲ್ಲ ಮಲಮೂತ್ರ ಬಂಧನ ಆಗೋಯಿತು. ಯಾಕೆ ಹಿಂಗಾಯ್ತು, ಏನೋ ಅಪರಾಧ ಆಗಿದೆ ಇಲ್ಲಿ ಎಂಬುದಾಗಿ ತಾನು ಅಂದ್ಕೊಂಡಾಗ ನಾನೇ ಅಪರಾಧ ಮಾಡಿದ್ದು ಒಂದು ಸುಮ್ಮನೆ. ಆಗ ಮುನಿಯನ್ನ ಕೂಡ ಕ್ಷಮೆ ಕೇಳ್ತಾರೆ. ಅಲ್ಲ, 2 ಕಣ್ಣು ಹೊರಟೋಗಿದೆ ನನಗೆ, ಈಗ ನೀನು ಕ್ಷಮೆ ಕೇಳಿದ್ರೆ ಕ್ಷಮೆ ಕೊಟ್ಬಿಟ್ರೆ ನನ್ನ ಜೀವನ ಹೆಂಗೆ ಮಾಡಲಿ?
ಅವಳನ್ನೇ ಕೊಟ್ಟು ಮದುವೆ ಮಾಡು, ನನ್ನ ಜೀವನ ಪರ್ಯಂತರ ನನ್ನ ಕಣ್ಣಾಗ ಅವಳೇ ಬಾಳಲಿ. ಒಪ್ಕೊಂಡು ಸುಕನ್ಯೆಯನ್ನು ಕೊಟ್ಟು ಮದುವೆ ಮಾಡಿದರು. ಇವನೋ ವೃದ್ಧ, ಅವಳು ರಾಜಕುಮಾರಿ, ಋಷಿಕನ್ಯೆಯಾಗಿ ಬಂದು ಪಾತಿವ್ರತ್ಯ ಧರ್ಮವನ್ನು ಅನುಸರಣೆಯನ್ನು ತಾನು ಮಾಡಿ ನಡೆದಲು. ಮಹಾ ಸಾಧಕಿ. ಒಂದು ದಿವಸ ಅಶ್ವಿನಿ ದೇವತೆಗಳು ತಾವು ಬಂದು ಇವನನ್ನ ಚವನ ಮುನಿಯನ್ನ ಕೇಳಿದ್ರು. ಈ ಚವನ ಮುನಿಗೆ ಇದೆಲ್ಲ ಮಾಡೋದಕ್ಕೆ ಬರ್ತಾ ಇತ್ತು, ಯಜ್ಞ ಯಾಗಾದಿಗಳು ಮಾಡೋದ್ರಲ್ಲಿ ಪ್ರವೀಣ. ಆದ್ರಿಂದ ಅಶ್ವಿನಿ ದೇವತೆಗಳಿಗೆ ಆಹುತಿ ಇರಲಿಲ್ಲ. ನಮಗೆ ಆಹುತಿ ಕೊಡ್ತೀಯಾ ಅಂತ ಕೇಳಿದ್ರು. ನನಗೆ ಯೌವನ ಕೊಡ್ತೀಯಾ, ಕಣ್ಣು ಕೊಡ್ತೀಯಾ ಅಂತ ಇವರು ಕೇಳಿದರು. ಅಲ್ಲಿ ಒಂದು ಸರೋವರ, ಅಲ್ಲಿ ಮುಳುಗುತ್ತಾರೆ. ಅಶ್ವಿನಿ ದೇವತೆಗಳಂತೆ ಸೌಂದರ್ಯ ಬಂತು. ಯುವಕನಾದ ಮುದುಕ, ಯುವಕನಾದ ಚವನ ಋಷಿಗಳು. ಅದಾದ ಮೇಲೆ ಕಣ್ಣುಗಳು ಬಂದು ನಿನ್ನ ಗಂಡನನ್ನು ನೀನು ಆರಿಸ್ಕೋ ಅಂತ ಸುಕನ್ಯಾಗಿ ಹೇಳಿದರು. ನೋಡಿದ್ದು 3 ಜನ ಒಂದೇ ತರ ಇದ್ದಾರೆ. ಹೋಗಿ ನೋಡಿದ್ದು ಅಶ್ವಿನಿ ದೇವತೆಗಳು ಭೂಸ್ಪರ್ಶ ಮಾಡಿರಲಿಲ್ಲ, ಇವನು ಭೂಸ್ಪರ್ಶ ಮಾಡಿದ್ದ. ನೀನೇ ನನ್ನ ಗಂಡ ಅಂತ ಆರಿಸ್ಕೊಂಡ್ಲು. ಬಹಳ ಸಂತೋಷವನ್ನು ತಾನು ಪಟ್ಟು. ಮುದುಕ ಯೌವನವನ್ನು ತಾಳಿದ. ಅವನ ಹೆಸರೇ ಇಟ್ಟಿರೋದು ನಿಮಗೆ ಚವನ್ ಪ್ರಾಕ್ಷ ಅಂತ ಇಟ್ಟಿದ್ದಾರೆ ನೋಡಿ. ಆದ್ರಿಂದ ತಾವು ಹೇಳ್ತಾ ಇದ್ದಾರೆ, ಅವ್ರಿಗೆಲ್ಲ ಪಾಪ ಪುರಾಣ ಓದಿದ್ರು ಅಂತ ಕಾಣುತ್ತೆ. ಆಮೇಲೆ ತಾವು ಹೇಳ್ತಾರೆ, ಇವನು ಬಂದ ಶರಿಯಾತಿ ಬಂದ, ನನ್ನ ಮಗಳನ್ನ ಮುದುಕನ್ ಕೊಟ್ಟು ಮದುವೆ ಮಾಡಿದ್ದೆ, ಯಾವುದೋ ಹುಡುಗನ ಜೊತೆ ಚಕ್ಕಂದ ಆಡ್ತಾ ಇದ್ದಾಳಲ್ಲ ಎಂಬುದಾಗಿ ತಾನು ಅಂದ್ಕೊಂಡ. ಇಲ್ಲಪ್ಪ, ನಾ ಹುಡುಗನ ಜೊತೆ ಚಕ್ಕಂದ ಆಡ್ತಾ ಇಲ್ಲ, ನಮ್ಮ ಯಜಮಾನ್ರ ಇವರು ಎಂಬುದಾಗಿ ತಾವು ಹೇಳಿದರು. ಬಹಳ ಸಂತೋಷ ಪಟ್ಟು ತನ್ನ ಮನೆಗೆ ಕರ್ಕೊಂಡು ಹೋಗಿ ಒಂದು ದೊಡ್ಡ ಯಾಗವನ್ನು ಮಾಡಿಸಿದಾಗ ಅಶ್ವಿನಿ ದೇವತೆಗೆ ಆಹುತಿಯನ್ನು ಕೊಡಬೇಕು ಅಂತ ಹೇಳಿ ಕೈಯನ್ನು ಮೇಲೆ ಎತ್ಕೊಡ್ತಾ ಇದ್ದಾನೆ. ಇಂದ್ರ ದೇವರು ಕೈ ಕತ್ತರಿಸ್ಬಿಡ್ತೀನಿ ನಿಂಗೆ ಅಂತ ಹೇಳಿ ವಜ್ರಾಯುಧ ಎತ್ತಿದ್ರು. ಇಂದ್ರ ತಿಷ್ಟ ಅಂದ. ಇಂದ್ರ ಕೈ ಹೆಂಗೆ ನಿಂತೋಯ್ತು, ಕೆಳಗಿಳಿಯೇ ಇಲ್ಲ. ಏನ್ ಮಾಡಬೇಕು ಅಂದ್ರು, ಯಾರಿಗಾದ್ರೂ ಆಹುತಿ ಕೊಟ್ಕೊಂಡು ಕೈ ಸರಿ ಹೋದ್ರೆ ಸರಿ ಇತ್ತು. ಆಮೇಲೆ ಆಹುತಿಯನ್ನು ಅಶ್ವಿನಿ ದೇವತೆಗೆ ಕೊಡಕ್ಕೆ ಪ್ರಾರಂಭ ಮಾಡಿದ್ರು. ಅವತ್ತಿಂದ ಅಶ್ವಿನಿ ದೇವತೆಗಳಿಗೆ ಆಹುತಿ ಅನ್ನೋದು ಸರಿ ಬಂತಪ್ಪ ಎಂಬುದಾಗಿ ಹೇಳಿದರು. ಅಂದ್ರೆ ಸುಕನ್ಯಾ ವೃದ್ಧ ಪತಿಯನ್ನ ತರುಣನನ್ನಾಗಿಸಿಕೊಂಡ ಮಹಾ ಸಾಧಕಿ. ಲೋಕದಲ್ಲಿ ಸಾಮಾನ್ಯವಾಗಿ ನಡೆಯೋದು ತದ್ವಿರುದ್ಧ. ದಾಸರು ಹೇಳ್ತಾರಲ್ಲ, ಹೆಂಡತಿ ಎನ್ನ ಪ್ರಾಣ ಹೆಂಡತಿ ಅಂತಾರೆ ಹೇಳ್ತಾರೆ. ಅಂದ್ರೆ ಅರ್ಥ ಏನು ಅಂದ್ರೆ, ಗಂಡ ಚಿಂತೆಯಿಂದ ಸಾಯ್ತಾನೆ, ಅಕಾಲದಲ್ಲಿ ವೃದ್ಧ ಆಗ್ತಾನೆ. ಹಾಗಿರಬಾರದು, ಒಬ್ಬರನ್ನು ಅರಿತುಕೊಂಡು ಬಾಳಬೇಕು ಅಂತಾರೆ. ಇಂಥ ಶರಿಯಾತಿಯನ್ನ, ಸುಕನ್ಯೆಯನ್ನ, ಚವನ ಋಷಿಗಳನ್ನ, ಇಂದ್ರದೇವರನ್ನ, ಅಶ್ವಿನಿ ದೇವತೆಗಳನ್ನ ಪ್ರತಿನಿತ್ಯ ಸ್ಮರಣೆ ಮಾಡಿದರೆ ಅನ್ಯೋನ್ಯ ದಾಂಪತ್ಯ ಇರುತ್ತೆ, ಕುರುಡುತನ ಬರೋದಿಲ್ಲ ಎಂಬುದಾಗಿ ತಾನು ಫಲಸ್ತುತಿಯನ್ನು ಹೇಳ್ತಾರೆ. ಇನ್ನು ವೈವಸ್ವತ ಮನುವಿನ ಇನ್ನೊಬ್ಬ ಮಗ ಇದ್ದ, ಅವನು ನಾಭಾಗ ಅಂತ ಯಾಕೆ ಬಂತು ಅಂತಂದ್ರೆ, ಆಸ್ತಿ ಯಾವುದು ಭಾಗ ಕೊಡಲಿಲ್ಲ. ನಂಗೆ ಭಾಗ ಇಲ್ವಾ ಅಂದ. ಇಲ್ಲ ಅಂದ, ನಾಭಾಗ ಅಂತ ಕರೆದು. ಅಲ್ಲಿ ಅಂಗಿರಸ ಗೋತ್ರದಲ್ಲಿ ವಿಪ್ರರು ಯಜ್ಞ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಹೋಗು, 2 ಮಂತ್ರ ಮಂತೋಗುತ್ತೆ, ಜ್ಞಾಪಕ ಮಾಡ್ಕೊ. 2 ಮಂತ್ರ ಮಂತೋಗುತ್ತೆ, ಜ್ಞಾಪಕ ಮಾಡ್ಕೊಡು. ಬೇಕಾದ ಅಷ್ಟು ಯಜ್ಞ ಮುಗಿದ್ಮೇಲೆ ಎಲ್ಲ ನೀನೆ ತಗೊಂಡೋಗು ಅಂತ ಹೇಳ್ತಾರೆ. ತಗೊಂಡ್ ಬಂದ್ಬಿಡು. 2 ವೇದ ಮಂತ್ರಗಳ ಫಲ ಹೇಗಿರ್ಬೇಕಾದ್ರೆ ಸಮಸ್ತ ವೇದ ಮಂತ್ರಗಳ ಫಲ ಎಷ್ಟಿದೆ ಲೆಕ್ಕ ಹಾಕೊಂಡ್ರೆ, ಗಾಯತ್ರಿ ಮಂತ್ರದ ಸಿದ್ಧಿ ಸಕಲ ವೇದ ಮಂತ್ರಗಳ ಸಿದ್ಧಿಯ ಸಂಕೇತ. ನಾಭಾಗ ಅಲ್ಲಿ ಹೋದ, ಮಂತ್ರ ಮರ್ತೋಯ್ತು, ಮಂತ್ರ ಹೇಳ್ದ, ಸಂತೋಷ ಆಯ್ತು, ಯಜ್ಞ ಎಲ್ಲ ಮುಗೀತು, ಅದೆಲ್ಲ ನೀನು ತಗೊಂಡೋಗಯ್ಯ ಅಂತಂದ್ರು. ತಗೊಂಡು ಹೋಗಕ್ಕೆ ಹೋದ. ಒಬ್ಬ ಮನುಷ್ಯ ಬಂದ, ನಾನು ರುದ್ರ, ಅದೆಲ್ಲ ನನ್ನ ಪಾಲು, ನೀನು ತಗೊಂಡು ಹೋಗೋಂಗಿಲ್ಲ. ರುದ್ರ ಯಾರಿಗೆ? ಪ್ರೇತ ಗಣಗಳಿಗೆಲ್ಲ ಅಧಿಪತಿ ಆಗಿದ್ದಾನೆ. ಯಾವುದೇ ಒಂದು ಯಜ್ಞ ಮಾಡಿದರೆ, ತ್ಯಾಗ ಮಾಡಿದರೆ, ರಾಘವೇಂದ್ರ ಸ್ವಾಮಿಗಳು ಆರಾಧನೆ ಮಾಡ್ತೀರಿ, ಮಠಕ್ಕೆ ಹೋಗ್ತೇವೆ, ಇಲ್ಲೆಲ್ಲ ನಾವು ಎಲ್ಲ ಹೇಳ್ಬಿಟ್ರೆ ಬಹಳ ಕಷ್ಟ ಆಗೋಗುತ್ತೆ. ಆದ್ರಿಂದ ಅಲ್ಲಿ ನೀವು ಬೇಕಾದ ಮಾಡ್ರಿ, ಸೇವೆ ಮಾಡ್ರಿ, ಬೇಕಾದ ಭೋಜನ ಮಾಡ್ರಿ, ಅದು ಪ್ರಸಾದ ಅಂತ ಅನ್ಸೋದು. ಬೇಯಿಸಿದ ಪದಾರ್ಥಗಳು ಪ್ರಸಾದ ಅಂತ ಕರೆಸೋದು ಆ ಒಂದು ಪರಿಮಿತಿ. 4 ಗೋಡೆಯ ಮಧ್ಯದಲ್ಲಿ ಕಾಂಪೌಂಡ್ ಹಾಕಿರ್ತಾರಲ್ಲ, ಅದರಲ್ಲಿ ಅಲ್ಲಿಂದ ಹೊರಗಡೆ ಹೋಯಿತು ಅಂದರೆ ಬೇಯಿಸಿದ ಪದಾರ್ಥಗಳನ್ನ ಆ ಪ್ರೇತಗಳು ಹೇಳ್ತವಂತೆ, ನಮ್ಮ ಒಂದು ಭಾಗವನ್ನೇ ಇವನು ತಗೊಂಡು ಹೋಗ್ತಾ ಇದ್ದಾನೆ, ಅವು ತಿನ್ಬೇಕಂತ. ಅದೆಲ್ಲಾನು ಸಹ ಏನೋ ಕಾಯಿ ಹೊಡಿಸ್ತೀರಿ, ಸಕ್ಕರೆ ನೈವೇದ್ಯ ಮಾಡಿರ್ತೀರಿ, ಅದೆಲ್ಲ ತಗೊಂಡು ಹೋಗ್ರಿ, ಅದನ್ನ ಬೇಡ ಅನ್ನಲ್ಲ. ಆದ್ರೆ ಬೇಯಿಸಿದ ಪದಾರ್ಥಗಳಿಗೆ ನಾವು ಅಧಿಕಾರಿಗಳು ಅಂತ ಕಾಯ್ತಾ ಇರ್ತಾವಂತೆ. ಬಂದಂತ ಬ್ರಾಹ್ಮಣ ಮುತ್ತೈದರಿಗೆ ಬಲವಂತ ಮಾಡಿ ಹಾಕಿ ಚೆಲ್ಲಿಸ್ತೀವಿ, ಅಲ್ಲಿ ಭಿಕ್ಷೆ ಬೇಡ್ತಾ ಇರ್ತಕ್ಕಂಥವ್ರಿಗೆ ಏನು ಹಾಕೋದಿಲ್ಲ. ಅವೇ ಪ್ರೇತ ಗಣಗಳು. ಅದಕ್ಕೆ ಅದನ್ನು ರುದ್ರಭಾಗ ಅಂತ ಕರೀತಾ ಇದ್ದಾರೆ ಎಂಬುದಾಗಿ ತಾವು ಹೇಳಿದರು. ಅದಕ್ಕೋಸ್ಕರವಾಗಿ ರುದ್ರದೇವರ ಪಾಲು ಅಂತ ಕರೀತಾರಪ್ಪ. ಆದ್ರಿಂದ ನೀನು ತಗೊಂಡ್ಬರ್ಬಾರದು ಅಂತ ಅಪ್ಪ ಅಂದ.
ಸರಿ ಹಾಗೆ ಆಗಲಿ, ತಗೊಳಪ್ಪ ನೀನೇ ತಗೋ ಅಂತ ರುದ್ರದೇವರ ಹತ್ರ ಬಂದು. ರುದ್ರದೇವರಿಗೆ ಬಹಳ ಸಂತೋಷ ಆಯಿತು. ಅವನನ್ನ ರಾಜನನ್ನಾಗಿ ಮಾಡಿ ಅಂಬರೀಷ ಎಂಬತಕ್ಕಂಥ ಪುತ್ರನನ್ನ ಕರುಣಿಸಿದ, ಅಪಾರ ಸಂಪತ್ತನ್ನು ಕರುಣಿಸಿದ. ದೇವತೆಗಳ ಪಾಲು ದೇವತೆಗಳಿಗೆ ಅರ್ಪಣೆ ಮಾಡಿದರೆ ಇದಾಗುತ್ತೆ. ನಾವು 10 ಜನಕ್ಕೆ ಬರ್ತಿದ್ದು ರೀ, 3 ಜನ ಬಂದಿದ್ದೀವಿ, 7 ಜನಕ್ಕೆ ಕ್ಯಾಟ್ರಿಂಗ್ ಮಾಡ್ಬಿಟ್ರಿ ಅಂದ್ರೆ ರಾಯರು ಕ್ಯಾಟ್ರಿಂಗ್ ಮಾಡಕ್ ಕೂತಿದ್ದಾರೆ ಲೆಕ್ಕ ಹಾಕ್ರೆ. ಆದ್ರಿಂದ ನಾವು ಹೇಳ್ತಾರೆ ಹಾಗೆ ಮಾಡ್ತಕ್ಕಂಥದ್ದು ಖಂಡಿತ ಅಲ್ಲ ಎಂಬುದಾಗಿ ಹೇಳಿದ್ವಿ. ಬರ್ತಿರ್ಬೋದು, ಇನ್ನೊಂದು 4 ಜನ ಬ್ರಾಹ್ಮಣ ಊಟ ಮಾಡಿರ್ತಾರೆ, ಬಿಟ್ಟರೆ ಪುಣ್ಯ ಬಂತು ಎಂಬುದಾಗಿ ತಿಳ್ಕೋಬೇಕು. ಯಜ್ಞದಲ್ಲಿ ಮಿಕ್ಕಿದ್ದು ಮಹದೇವನ ಪಾಲು ಅಂತ ಭಾಗವತ ಹೇಳುತ್ತೆ. ಆದ್ರೆ ಜನ ಭಾವಿಸಿರೋದೇನು ಅಂದ್ರೆ ಮಿಕ್ಕಿದ್ದೆಲ್ಲ ನಮ್ದೇ ಪಾಲು ಅಂತ. ಅದರಿಂದಾಗಿ ಸತ್ಫಲ ಆಗೋದ್ರ ಬದಲು ದುಷ್ಫಲ ಆಗ್ತಾ ಇರುತ್ತೆ. ಅಂಬರೀಷ ಅವನ ಕತೆ ಗೊತ್ತಿದೆ. ಏಕಾದಶಿ ಉಪವಾಸ, ದ್ವಾದಶಿ ಪಾಲನೆ ಮಾಡಬೇಕು. ಸಕಾಲಕ್ಕೆ ದೂರ್ವಾಸರು ಬಂದರು, ಎಲ್ರಿಗೂ ಆಪೋಷಣ ಆಗ್ತಾ ಇದ್ದಾರೆ. ದೂರ್ವಾಸರನ್ನ ಸ್ನಾನ ಮಾಡ್ಕೊಂಡ್ ಬರ್ತೀನಿ ತಾಳು ಅಂದ್ರು. ದೊಡ್ಡವರು ಬಂದಿದ್ದಾರಪ್ಪ, ಇರಲಿ ಎಂದ್ರು. ಒಂದು 5 ನಿಮಿಷ ಇರಲಿ ಎಂದ್ರು. ಅಲ್ಲಿ ಹೋದ್ರು, ಸ್ನಾನ ಮಾಡಿದ್ರು, ಜಪ ಮಾಡ್ತಾ ಕೂತ್ಕೊಂಡ್ಬಿಟ್ರು, ಬರಲೇ ಇಲ್ಲ. ದ್ವಾದಶಿ ಪಾಲನೆ ಕಾಲ ನೀರೋಗುತ್ತೆ ಅಂತಂದ್ರು. ಆದ್ದರಿಂದ ತೀರ್ಥ ಪಾಲನೆ ಮಾಡ್ಬಿಡೋ ಅಂದ್ರು. ಬ್ರಾಹ್ಮಣರು ಉಪವಾಸವೇ ಆಗ್ತಾ ಇದ್ರು. ಇವಾಗ ತೀರ್ಥ ಪಾಲನೆ ಮಾಡಿದ. ದೂರ್ವಾಸರು ಬಂದು, ನನ್ನ ಬಿಟ್ಟು ಪಾಲನೆ ಮಾಡಿದೀಯಾ ಅಂದ್ರು. ಒಂದು ಕೃತ್ಯವನ್ನು ಸೃಷ್ಟಿ ಮಾಡಿದ್ರು ಅವನ ಮೇಲೆ. ಆದರೆ ಅವನನ್ನ ರಕ್ಷಣೆ ಮಾಡ್ತಾ ಇರ್ತಕ್ಕಂತಹ ವಿಷ್ಣು ಚಕ್ರ ಆ ಕೃತ್ಯೆಯನ್ನು ನಾಶ ಮಾಡಿತು. ದೂರ್ವಾಸರನ್ನು ಅಟ್ಟಿಸ್ಕೊಂಡು ಹೋಯಿತು. ದೂರ್ವಾಸರು ಓಡಿದರು. ಸುದರ್ಶನ ಚಕ್ರ ಹಿಂದೆ ಅಟ್ಟಿಸ್ಕೊಂಡು ಹೋಯಿತು. ಬ್ರಹ್ಮಲೋಕಕ್ಕೆ ಹೋದರು, ರುದ್ರಲೋಕಕ್ಕೆ ಹೋದರು, ಇಂದ್ರಲೋಕಕ್ಕೆ ಹೋದರು. ಭಗವಂತನ ಚಕ್ರದಿಂದ ಯಾರು ತಾನೇ ರಕ್ಷಣೆ ಮಾಡ್ತಾರೆ? ಮತ್ತೆ ಅಂಬರೀಷನಿಗೆ ಶರಣ ಹೋಗುವಂತ ವಿಷ್ಣು ಅಂಬರೀಷನಿಗೆ ಶರಣ ಬಂದರು. ಸುದರ್ಶನ ಮಹಾಜ್ವಾಲ ಸೂರ್ಯಕೋಟಿ ಸಮಪ್ರಭ ಶಾಂತನಾಗುವಂತ ಪ್ರಾರ್ಥನೆ ಮಾಡಿಕೊಂಡ. ಹಾಗಾದ್ರೆ ದೂರ್ವಾಸರು ಓಡಿದರು ಅಂತ ಹೇಳ್ತಿರಲ್ಲ ಆಚಾರ್ಯ, ವಿಷ್ಣು ಚಕ್ರಕ್ಕಿಂತ ವೇಗವಾಗಿ ಓಡಿದಾರ ಅವರು? ಯಾಕಂದ್ರೆ ಅಟ್ಟಿಸ್ಕೊಂಡು ಬಂತು ಅಂತ ಹೇಳ್ತಿರಲ್ಲ ಎಂಬುದಾಗಿ ಹೇಳಿದರೆ, ವಿಷ್ಣು ಚಕ್ರ ಅಟ್ಟಿಸ್ಕೊಂಡು ಬಂತು. ಆಗ ಅಧಿಕ ಮಾಸ ಆಗಿದೆ. ಯಾವುದೋ ಪುರುಷೋತ್ತಮ ಮಾಸ ಬಂದಿತ್ತು. ಪುರುಷೋತ್ತಮ ಮಾಸದಲ್ಲಿ ಯಾವುದಾದರೂ ಒಂದು ವ್ರತವನ್ನ ಧಾರಣೆ ಮಾಡಿದ್ದರೂ ಅವರನ್ನ ಭಗವಂತನ ಚಕ್ರವೂ ಸಂಹಾರ ಮಾಡಲ್ಲ ಅಂತ ಅಂದ ಮೇಲೆ ಯಾವ ದುಷ್ಟ ಭಯಗಳ ಶಕ್ತಿಯೂ ಇಲ್ಲ ಅನ್ನೋದನ್ನು ತಿಳಿಯಬೇಕು ಅಂತ ಹೇಳಿ ಹೇಳಿರ್ತಾರೆ. ನಿಮಗೆ ಅಧಿಕ ಮಾಸ ಮಹಾತ್ಮಗಳು ಬಂದಿದೆ ಅದು. ಆದ್ದರಿಂದ ತಾವು ಹೇಳಿದರು ಈ ರೀತಿಯಲ್ಲಿ ಬಂತು ಎಂಬುದಾಗಿ ತಾವು ಹೇಳಿದರು. ಅಂಬರೀಷನ ಕೀರ್ತಿ ಎನ್ನುವುದನ್ನ ಎಲ್ಲ ಕಡೆ ಹರಡಿದರು. ಅಶ್ವತ್ಥಾಮ ರೂಪದಿಂದ ರುದ್ರದೇವರು ಪರೀಕ್ಷಿತ್ ರಾಜನನ್ನ ಸಂಹಾರ ಮಾಡೋದಕ್ಕೆ ಅಸಮರ್ಥರಾದರು. ಸಂಹಾರದ ದೇವತೆ ಅಂತ ಇರೋರವರು ಸಂಹಾರ ಮಾಡಕ್ಕಾಗಲಿಲ್ಲ. ದೂರ್ವಾಸ ರೂಪದಿಂದ ಅಂಬರೀಷನಿಗೆ ಕೆಡುಕು ಮಾಡೋದಕ್ಕೆ ಆಗಲಿಲ್ಲ. ಪರೀಕ್ಷಿತ, ಅಂಬರೀಷ ಇಬ್ಬರು ಚಕ್ರವರ್ತಿಗಳು. ರುದ್ರದೇವರು ದೇವತಾ ಕಕ್ಷೆಯಲ್ಲಿರುವವರು. ಆದರೂ ಏಕಾದಶಿಯ ವ್ರತ ದೀಕ್ಷಿತರಾದ ವಿಷ್ಣು ಭಕ್ತರಿಗೆ ಕೆಡುಕುಂಟು ಮಾಡಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಎಲ್ಲ ದಿನಗಳು ಹರಿದಿನದ ಹಿಂದೆ, ಎಲ್ಲ ಶಾಸ್ತ್ರಗಳು ಭಾಗವತದ ಹಿಂದೆ ಅಂತ. ಇನ್ನೊಬ್ಬ ಮಾತಾತ ರಾಜ ಅಂತ ಇದ್ದ. ಗೊಂಡಿನಂತೆ ಹುಟ್ಟಿದವನು, ಯವನಶ್ವ ಅಂತ ಬರಾಗ. ಅವನಿಗೆ ಮಕ್ಕಳಿರಲಿಲ್ಲ. ಏನೋ ಒಂದು ಪುತ್ರ ಕಾಮೇಷ್ಟಿ ಯಾಗ ಮಾಡುವಂದ್ರು. ಯಾಗ ಮಾಡಿದ್ರು, ಕಳಸ ಇಟ್ಟರು. ರಾತ್ರಿ ಹೊತ್ತು ನೀರಡಿಕೆ ಆಯಿತು. ಕಳಸದ ನೀರು ತಾನು ಕುಡಿದ್ಬಿಟ್ಟ. ಗರ್ಭವನ್ನು ಧಾರಣೆ ಮಾಡಿಕೊಂಡ. ಗರ್ಭದಲ್ಲಿ ಕೂಸು ಬೆಳೀತು. ಗರ್ಭದಿಂದ ಕೂಸು ಬಂತು. ಸ್ತನ್ಯಪಾನ ಮಾಡಿಸ್ಬೇಕಲ್ಲ. ಇಂದ್ರದೇವರು 4 ಬೆರಳನ್ನು ಇಟ್ಟು ತಾನು ಮಾಂದಾಸತಿ ಅಳಬೇಡ ಅಂತ ಹೇಳಿ ಸ್ತನ್ಯಪಾನ ಮಾಡಿದರು. ಮಾಂದಾತ ರಾಜ ಅಂತ ಆದ. ಅವನಿಗೆ 50 ಜನ ಹೆಣ್ಣು ಮಕ್ಕಳು. ಸೋಬರಿ ಮಹರ್ಷಿಗಳು 2 ಮೀನು ಒಟ್ಟಾಗಿದ್ದನ್ನು ನೋಡಿದರು. ತಮಗೂ 50 ಜನ್ಮಗಳಲ್ಲಿ ಗೃಹಸ್ಥ ಧರ್ಮ ಅನುಸರಿಸಬೇಕು ಅಂತ ಇದೆ. ಅವರ ತಪಶಕ್ತಿಯಿಂದ ಈ ಜನ್ಮದಲ್ಲೇ ಅದನ್ನು ಅನುಭವಿಸ್ಬಿಡ್ತೀನಿ ಎಂದರು. ಮಾಂದಾತ ರಾಜನ ಬಳಿಗೆ ಬಂದರು. ಒಬ್ಬ ಹೆಣ್ಣು ಮಗಳನ್ನು ಮದುವೆ ಮಾಡಿಕೊಡ್ತೀನಿ ಅಂತ. ಇವ ನೋಡಿದ್ರೆ ಋಷಿ, ನನ್ನ ಮಗಳು ನೋಡಿದ್ರೆ ರಾಜಕುಮಾರಿ, ಇವನಿಗೆ ಮದುವೆ ಮಾಡಿಕೊಡೋದು ಅಂತ ಹೇಳಿ ಮೇಲ್ಗಡೆ ಅಂತಃಪುರದಲ್ಲಿ ಹೆಣ್ಣು ಮಕ್ಕಳಿದ್ದಾರೆ, ನೀವೇ ಹೋಗ್ರಿ, ಯಾರಾದರೂ ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಮುಂದೆ ಬಂದ್ರೆ ಅವಳನ್ನು ಮದುವೆ ಮಾಡಿಕೊಡ್ತೀನಿ ಅಂತ. ಎಲ್ಲ ಮಾಡಲ್ಲ ಅಂತ ಹೇಳಕ್ಕೆ ಒಂದು ಪರ್ಯಾಯ ಇಲ್ಲ ಅಂತ ಹೇಳಿ ಸುಂದರ ರೂಪವನ್ನು ಧಾರಣೆ ಮಾಡಿಕೊಂಡ್ರು. ಮೇಲೆ ಹೋಗ್ತಾರೆ. ಯಾರು ನನ್ನ ಮದುವೆ ಆಗ್ತೀರಿ ಅಂತ, ನಾನು ತಾನು ಅಂತ ಹೇಳಿ 50 ಜನ ನಂಗೆ ಮದುವೆ ಮಾಡಿಕೊಡು ನೋಡಪ್ಪ, ಯಾರ್ಯಾರು ಮದುವೆ ಆಗ್ತೀನಿ ಅಂತ ಹೇಳ್ತಾರೆ ಅವನ್ನೆಲ್ಲ ಮಾಡ್ಕೊತೀನಿ, ಮದುವೆ ಮಾಡ್ಕೊ. 50 ಜನರನ್ನು ಮದುವೆ ಮಾಡಿಕೊಂಡ. 50 ರೂಪಗಳನ್ನು ತಾಳಿದ. 50 ಮನೆಗಳನ್ನು ಕಟ್ಟಿಸಿದ. ಏಕಕಾಲದಲ್ಲಿ ಎಲ್ಲರಿಗೆ ಆನಂದವನ್ನು ಕೊಡ್ತಾ ಇದ್ದ. ಮಾಂಧಾತ ರಾಜ
ರಾಜನೇ ಹೋಗಿ ಒಬ್ಬ ಮಗಳ ಮನೆಗೆ ಹೋಗ್ತಾನೆ. ಏನಮ್ಮ ಚೆನ್ನಾಗಿದೆಯಾ, ನಿನ್ ಗಂಡ ಚೆನ್ನಾಗಿ ನೋಡ್ಕೊತಾ ಇದ್ದಾನ ಅಂದ್ರೆ, ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರಪ್ಪ, ನನ್ ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲಪ್ಪ, ನಮ್ಮ ಅಕ್ಕಂಗಿರ್ ಪಾಡು ಏನಾಗಿದೆಯೋ ಏನೋ ಅಂತಾಳೆ. ಯಾವ ಮನೆಗೆ ಹೋದ್ರೂ ಅದೇ ಉತ್ತರ ಬರ್ತಾ ಇದೆ. ಇದನ್ನ ಕೇಳಿ ರಾಜನಿಗೆ ಚಕಿತವಾಯಿತು. ನೆನ್ನೆ ಹೇಳಿದ್ನಲ್ಲ, ಕರ್ತವರು 9 ದೇಹ ತಾಳಿದ್ರು ಅಂತ. ಹಾಗೆ ಸೌಬರಿ ಅವನು 50 ದೇಹ ತಾಳಿದ. ಆದರೆ ಇದು ಮಾತ್ರ ಬೇರೆ ಬೇರೆ ಜೀವ, ಹೆಂಡತಿ ಆಗಿರೋದು. 50 ಗೃಹಸ್ಥ ಧರ್ಮ ಬೇರೆ ಬೇರೆ ಆಯ್ತಲ್ಲ ಅಲ್ಲಿಗೆ ಎಂಬತಕ್ಕಂಥ ವಿಚಾರವನ್ನ ನಾವು ಇಲ್ಲಿ ತಿಳಿಬಹುದಾಗಿದೆ. ಒಬ್ಬ ಸೌಬರಿ ಮಹರ್ಷಿನೇ ಹಿಂದಿರ್ಬೇಕಾದ್ರೆ 16,108 ಜನ ಹೆಂಡತಿಯನ್ನು ಕಟ್ಕೊಂಡಂತ ಭಗವಂತನಿಗೆ ಅಸಾಧ್ಯ ಏನು? ಅದನ್ನ ನಾವು ನೋಡ್ರಿ, ಅದರಿಂದ ಕೈಮುಖ್ಯ ನ್ಯಾಯದಿಂದ ನೋಡಬಹುದು. ಆದ್ದರಿಂದ ಸೌಬರಿಯ ಕಥೆ ಬರೋದು 9ನೇ ಸ್ಕಂದದಲ್ಲಿ, ಕೃಷ್ಣನ ಕಥೆ ಬರೋದು 10ಮ ಸ್ಕಂದದಲ್ಲಿ. ಆದರೆ ಕೃಷ್ಣನ ಕಥೆಯನ್ನು ಅರ್ಥ ಮಾಡಿಕೊಳ್ಳಬೇಕಾದ ಅರ್ಹತೆ ಇದರಿಂದ ನಮಗೆ ಗೊತ್ತಾಗುತ್ತೆ. ಚಂದ್ರವಂಶದಲ್ಲಿ ಗಾಧಿ ಅಂತ ರಾಜ ಇದ್ದ. ಅವನು ಇಂದ್ರಾವತಾರ. ಅವನ ಮಗ ವಿಶ್ವಾಮಿತ್ರ ರಾಜರ್ಷಿಯಾಗಿ ಹುಟ್ಟಿದ. ವಿಶ್ವಾಮಿತ್ರ ಮುನಿ ಅಪಾರವಾಗಿರ್ತಕ್ಕಂತಹ ತೇಜಸ್ಸಿನಿಂದ ಬ್ರಹ್ಮರ್ಷಿ ಅಂತ ಕರೆಸ್ಕೊಂಡ ಲೋಕಮಾನ್ಯನಾದ. ಗಾಯತ್ರಿ ಮಂತ್ರದ ದ್ರಷ್ಟಾರ ಅಂತ ಕರೆಸ್ಕೊಂಡ ನಿತ್ಯ ಸ್ಮರಣೀಯನಾದ ಒಬ್ಬ ರಾಜರ್ಷಿ ಬ್ರಹ್ಮರ್ಷಿ ಆದಂಥ ಅಪೂರ್ವ ಪ್ರಸಂಗ. ಆದರೆ ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಬ್ರಾಹ್ಮಣನಾಗಿ ಹುಟ್ಟಿದರು, ಆದರೆ ಕ್ಷತ್ರಿಯ ವೃತ್ತಿಯನ್ನು ಮಾಡಿದರು. ರಣರಂಗದಲ್ಲಿ ಅಸುನೀಗಿದರು. ತಾರತಮ್ಯದಲ್ಲಿ ವಿಶ್ವಾಮಿತ್ರರು ಇಂಥ ದ್ರೋಣಾಚಾರ್ಯ ತುಂಬ ಉತ್ತಮರು. ಆದರೆ ಪರಧರ್ಮದ ಅನುಷ್ಠಾನ ಮಾಡಿದರು. ಅದಕ್ಕೆ ಹೋದರು, ಸಾಧನೆಗೆ ಅಡ್ಡಿಯಾಯಿತು. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾಪಹ ಗೀತಾವಾಕ್ಯ. ನಮ್ಮ ಧರ್ಮದಲ್ಲಿ ನಾವು ಶತ್ರು ಪರವಾಗಿಲ್ಲ, ಇನ್ನೊಂದು ಧರ್ಮ ಹಿಡಿಯಕ್ಕೆ ಹೋಗಬೇಡ. ಇನ್ನು ಪರಶುರಾಮ ದೇವರು ಚಂದ್ರವಂಶದ ದೌಹಿತ್ರ ಸಂತತಿಯಲ್ಲಿ ಆಯಿತು. ಕ್ಷತ್ರಿಯರು ದಾರಿ ತಪ್ಪಿದರೆ ಬ್ರಾಹ್ಮಣ ಕ್ಷತ್ರಿಯರನ್ನು ನಿಗ್ರಹ ಮಾಡಬೇಕು. ಇದು ಒಂದು ತತ್ವ. ಕಾರ್ತಿವೀರ್ಯಾರ್ಜುನ ದಾರಿ ತಪ್ಪಿದಾಗ, ಕಾರ್ತಿವೀರ್ಯಾರ್ಜುನ ದತ್ತಾತ್ರೇಯನ ಭಕ್ತ, ಯೋಗಶಾಸ್ತ್ರದಲ್ಲಿ ಅವರಿಗೆ ಅನುಗ್ರಹ ಮಾಡಿದ. ಆದರೆ ಅದೇ ಕಾರ್ತಿವೀರ್ಯಾರ್ಜುನನನ್ನ ಈ ಒಂದು ಪರಶುರಾಮ ರೂಪದಿಂದ ಸಂಹಾರವನ್ನು ಮಾಡಿದ ಎಂಬತಕ್ಕಂಥ ವಿಚಾರ ಬರುತ್ತೆ. 20 ತೋಳುಗಳು ಇರ್ತಕ್ಕಂಥ ರಾವಣನನ್ನ ಸಂಹಾರ ಮಾಡಿದ್ದು ರಾಮ ಕ್ಷತ್ರಿಯ. 1000 ತೋಳುಗಳು ಇರ್ತಕ್ಕಂಥ ಕಾರ್ತಿವೀರ್ಯಾರ್ಜುನನನ್ನು ಸಂಹಾರ ಮಾಡಿದ್ದು ಪರಶುರಾಮ ಬ್ರಾಹ್ಮಣ. ಇದರಲ್ಲಿ ಯಾರು ಪರಾಕ್ರಮಿಗಳು ಅಂತ ನೋಡ್ರಿ. ಬ್ರಹ್ಮತೇಜೋ ಬಲಂ ಬಲಂ ಎಂಬುದಾಗಿ ತಾವು ಹೇಳ್ತಾರೆ. ಪರಮಾತ್ಮನ ಒಂದು ರೂಪಕ್ಕೂ ಮತ್ತೊಂದು ರೂಪಕ್ಕೂ ಭೇದ ಇಲ್ಲ. ಆದರೂ ಸಹ 20 ತೋಳುಗಳ ರಾವಣ ಹಿರಣ್ಯಕಶ್ಯಪು ಎಂಬತಕ್ಕಂಥ ರಾಕ್ಷಸನ ಅವತಾರ. ಅವನಲ್ಲಿ ಜಯನ ಆವೇಶ ಇತ್ತು. ಕಾರ್ತಿವೀರ್ಯಾರ್ಜುನ ಮೂಲತಃ ಸಾತ್ವಿಕನಾದ ಜೀವ, ಆದರೆ ಅಸುರಾವೇಶ ಇತ್ತು. ಸಾತ್ವಿಕನಿಗೆ ಅಸುರಾವೇಶ ಎಂಬುದಾಗಿ ತಾವು ಹೇಳ್ತಾ ಇದ್ದಾರೆ. ಇಬ್ಬರನ್ನೂ ಭಗವಂತನೇ ಸಂಹಾರ ಮಾಡಿದ್ದ. ಅವರವರಲ್ಲಿ ಇದ್ದ ಯೋಗ್ಯ ಜೀವನಿಗೆ ಸದ್ಗತಿಯನ್ನು ನೀಡಿದ, ಅಯೋಗ್ಯರನ್ನ ತಮಸ್ಸಿಗೆ ಕಳಿಸಿದ. ಇನ್ನು ಯಯಾತಿ ಅಕಾಲದಲ್ಲಿ ವೃದ್ಧಾಪ್ಯವನ್ನು ಕಂಡ ಅಪರೂಪ ವ್ಯಕ್ತಿ ತನ್ನ ಪುತ್ರ ಕುರು ಎಂಬತಕ್ಕಂಥವನಿಂದ ಯೌವನವನ್ನು ಪಡೆದು ದಾಂಪತ್ಯವನ್ನು ಮುಂದುವರಿಸಿದ. ಬಹುವರ್ಷಗಳ ಜೀವನದ ಅನಂತರ ಮಗನಿಗೆ ಯೌವನವನ್ನು ಹಿಂದಿರುಗಿಸುತ್ತಾ ತನ್ನ ಅನುಭವವನ್ನು ಜಗತ್ತಿಗೆ ಸಾರಿದ. ಭೋಗಕ್ಕೆ ಕೊನೆಯಿಲ್ಲ. ಅನುಭವಿಸಿದಂತೆಲ್ಲ ಬೆಂಕಿಗೆ ತುಪ್ಪ ಹಾಕುವಂತೆ ಕಾಮ ಹೆಚ್ಚುತ್ತೆ. ಯಾರೋ ಒಬ್ಬರು ಹೋಗ್ತಿದ್ನು, ಅವರಿಗೆ ಹೇಳಿದರಂತೆ, ನೋಡಪ್ಪ, ಅತ್ತೆ ಮನೆಗೆ ಹೋಗ್ತಿದ್ದಲ್ಲೋ, ಯಾವುದು ಹಾಕಿದ್ದು ಚೆಲ್ಲಬಾರದು ಎಂಬುದಾಗಿ ಸಾಕು ಅನ್ನಬಾರದು. ಏನು ಗತಿ ಆಗಬೇಕು, ಹಾಕಿದ್ದು ಚೆಲ್ಲಬಾರದು, ಸಾಕು ಅನ್ನಬಾರದು. ಸರಿ ಅನ್ನಂತ ಯಾರು ಅಗ್ನಿಗೆ ಸಾಕು ಅನ್ನಲ್ಲ, ಹಾಕಿದ್ದೆಲ್ಲ ಚೆಲ್ಲಲ್ಲ, ಎರಡೂ ಪಚನ ಮಾಡ್ತಾನೆ ಎಂಬುದಾಗಿ ಹೇಳ್ತಾನೆ. ಅದಕ್ಕೋಸ್ಕರವಾಗಿ ತಾ ಹೇಳ್ತಾ ಇದ್ದಾರೆ, ಯಯಾತಿಯ ಹಿರಿಯ ಮಗ ಯದು, ಕಿರಿಯ ಮಗ ಪುರು. ಯದುವಂಶದಲ್ಲಿ ಸರ್ವೋತ್ತಮನಾದ ಕೃಷ್ಣ ಅವತಾರ ಮಾಡ್ತಾನೆ. ಪುರುವಂಶದಲ್ಲಿ ಜೀವೋತ್ತಮನಾದ ಭೀಮಸೇನ ದೇವರ ಅವತಾರ ಮಾಡ್ತಾರೆ. ಸರ್ವೋತ್ತಮ ಜೀವೋತ್ತಮರನ್ನ ತನ್ನ ವಂಶದಲ್ಲಿ ಪಡೆದಂಥ ಯಯಾತಿಯ ಜನ್ಮ ನಿಜಕ್ಕೂ ಸಾರ್ಥಕ ಬಾಳಿದ್ದಕ್ಕೆ, ಫಲವಿದು ಬಾಳುವುದಕ್ಕೆ ಅಲ್ವಾ. ಆದ್ದರಿಂದ ಹೀಗೆ ರಾಜಮಹಾರಾಜರುಗಳ ಕತೆ, ಸೂರ್ಯವಂಶದ ರಾಜರ ಕತೆ, ಚಂದ್ರವಂಶದ ರಾಜರ ಕತೆ, ಋಷಿವಂಶದ ರಾಜರ ಕತೆ ಇವೆಲ್ಲ. ಆದರೆ ದಶಮ ಸ್ಕಂದದಲ್ಲಿ ಬರೋದು ಬ್ರಹ್ಮಾಂಡ ನಾಯಕನಾದ ಭಗವಂತನ ಕಥಾ. ಭಗವಂತನನ್ನ ಭಕ್ತರು
ತಿಳಿಸ್ತಾರೆ. ಭಗವಂತ ಮೋಕ್ಷ ಕರುಣಿಸ್ತಾನೆ. ಭಗವಂತನಲ್ಲಿ ಭಕ್ತಿ ಹುಟ್ಟಬೇಕಾದ್ರೆ ಮುಕುಂದ ಭಕ್ತೈ ಗುರುಭಕ್ತಿ ಜಾಯೆ, ಗುರುಗಳಲ್ಲಿ ಭಕ್ತಿ ಮಾಡಬೇಕು. ಶಮೀಕ ಋಷಿಗಳ ಆಶ್ರಮಕ್ಕೆ ಬಂದು ನೀರನ್ನು ಕೊಡ್ರಿ ಅಂತ ಕೇಳಿದ ಪರೀಕ್ಷಿತ್ ರಾಜ ಭಾಗವತಾಮೃತ ಸವಿತ ನೀರು ಬೇಡ, ಆಹಾರನೂ ಬೇಡ, ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಭಾಗವತಾಮೃತವನ್ನು ತಾನು ಸವಿದ ಎಂಬುದಾಗಿ ತಾವು ಹೇಳಿದರು. ಆ ವೇಳೆಗಾಗಲೇ ಭೂಲೋಕದಲ್ಲಿ ಅನೇಕ ಜನ ಅಸುರರ ಅವತಾರ ಆಗೋಗಿತ್ತು, ಹುಟ್ಟು ಬಂದಿದ್ರು. ಅವರ ಭಾರವನ್ನ ಸಹಿಸೋದಕ್ಕೆ ಆಗೋದಿಲ್ಲ ಎಂಬುದಾಗಿ ಹೇಳಿ ಭೂದೇವಿ ಬ್ರಹ್ಮದೇವರನ್ನು ಮೊರೆ ಹೊಕ್ಕಳು. ಅಲ್ಲ, ಭೂದೇವಿ ಬ್ರಹ್ಮದೇವರನ್ನು ಯಾಕೆ ಮೊರೆ ಹೋಗ್ಬೇಕು? ತನ್ನ ಗಂಡನನ್ನು ಕೇಳಬೇಕು, ಇಲ್ಲ ತನಗೆ ಸಾಮರ್ಥ್ಯ ಇದ್ದರೆ ತಾನೇ ಸಂಹಾರವನ್ನು ಮಾಡಬೇಕು ಎಂಬುದಾಗಿ ಹೇಳಿದರೆ, ಬೆಳೆದ ಮಕ್ಕಳು ಮನೆಯಲ್ಲಿ ಇರಬೇಕಾದರೆ ಯಾವಾಗಲೂ ಅವರ ಮೂಲಕವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಬೇಕು. ಇದನ್ನು ಹೇಳುತ್ತಾರೆ ಉಪನಿಷತ್ತಿನಲ್ಲಿ ವಾದಿರಾದರು. ಆದ್ದರಿಂದ ಪರೀಕ್ಷಿತ್ ರಾಜ ಕೇಳ್ತಾ ಇದ್ದಾನೆ, ಭಗವಂತ ಇಷ್ಟು ಅವತಾರ ಮಾಡಿದ ಅಂತ ಎಲ್ಲ ಹೇಳ್ಬಿಟ್ರಿ, ಇನ್ನು ನಮ್ಮ ಹಿರಿಯರಿಗೆ ಪಾಂಡವರಿಗೆ ಮನೆದೈವ ಮನದೈವ ಆದ ಕೃಷ್ಣನ ಅವತಾರ ವಿಸ್ತಾರವಾಗಿ ಹೇಳ್ರಿ, ಅದನ್ನು ಮುಟ್ಟುಕ್ ಮಾಡಬೇಡ್ರಿ ಎಂಬುದಾಗಿ ನಾನು ಕೇಳ್ತಾನಂತೆ. ಅದಕ್ಕೆ ಹೇಳ್ತಾರೆ, ಆಗ ಪರಮಾತ್ಮನನ್ನ ಕ್ಷೀರ ಸಮುದ್ರದ ತೀರದಲ್ಲಿ ಹೋಗಿ ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆಯನ್ನು ತಾವು ಮಾಡಿದಾಗ ಭಗವಂತ ಲಕ್ಷ್ಮೀದೇವಿಗೆ ರೂಪವನ್ನು ತೋರಿಸಿದ ಅಪ್ಪಣೆಯನ್ನು ಮಾಡಿದ. ಬ್ರಹ್ಮದೇವರಿಗೆ ರೂಪ ತೋರಿಸಲಿಲ್ಲ, ಲಕ್ಷ್ಮೀದೇವಿಗೆ ವಿಡಿಯೋ, ಬ್ರಹ್ಮದೇವರಿಗೆ ಆಡಿಯೋ. ಮಿಕ್ಕ ದೇವತೆಗಳಿಗೆಲ್ಲ ಬರೀ ನ್ಯೂಸ್ ಪೇಪರ್, ಬ್ರಹ್ಮದೇವರ ಮೂಲಕ ಆಜ್ಞೆ ಎಂಬುದಾಗಿ ಹೇಳಿದಂತೆ ಲಕ್ಷ್ಮಿಯನ್ನು ಕರೆದ. ಕಾಲನೇಮಿ ಎಂಬತಕ್ಕಂಥ ದೈತ್ಯ ಇದ್ದ, ಅವನಿಗೆ 6 ಜನ ಮಕ್ಕಳು. 6 ಜನ ಮಕ್ಕಳು ಬ್ರಹ್ಮದೇವರನ್ನ ಕುರಿತು ತಪಸ್ಸನ್ನು ಮಾಡಿದರು. ಆಗ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ಚಿರಂಜೀವತ್ವ ವರ ಕೊಟ್ಟರು. 6 ಮಕ್ಕಳು ಬರ್ತಾ ಇದ್ರು. ಹಿರಣ್ಯಕಶಿಪು ಕಾಲ ಮೇಲೆ ಕಾಲ ಹಾಕೊಂಡು ಕೂತಿದ್ದ. ಏನ್ರೋ ಎಲ್ಲೋಗಿದ್ರಿ ಅಂದ. ಬ್ರಹ್ಮದೇವರ ಹತ್ರ ವರ ತಗೊಂಡ್ ಬರಕ್ ಹೋಗಿದ್ದು. ಏನ್ ವರ ಕೊಟ್ಟ? ಚಿರಂಜೀವತ್ವ ವರವನ್ನು ಕೊಟ್ಟ. ಹೌದಾ? ನನಗೆ ವರ ಕೊಡೋ ಸಾಮರ್ಥ್ಯ ಇದೆಯಲ್ಲೋ ಅಂದ. ಅವನು ವರ ಕೊಡೋ ಸಾಮರ್ಥ್ಯ ಕೊಟ್ಟವರೇ ಬ್ರಹ್ಮದೇವರು. ನೀನು ಹೇಳಿದ್ದೆಲ್ಲ ನಡೀಲಿ ಅಂತ. ಮತ್ತೆ ಅವನ ಹತ್ರ ಯಾಕೆ ಕೊಟ್ಟಿದ್ರಿ ನೀವು ಅಸುರರು? ನಿಮ್ ದೊಡ್ಡಪ್ಪ ನಾನೇ ಇದ್ದೆ, ಚಿರಂಜೀವತ್ವ ವರ ಕೊಟ್ಟಿದ್ದಾನ, ಹಾಗಾದ್ರೆ ನಿಮ್ಮ ತಂದೆ ಕೈಯಿಂದಲೇ ಸಾಯಲಿ ಎಂದೆ. ನನ್ನ ವರ ನಡಿಬೇಕು, ನನಗೂ ವರ ಕೊಟ್ಟಿದ್ದಾನೆ, ಯಾವ್ದು ನಡೆಸ್ತಾನೆ ನೋಡೋಣ. ವರ ಕೊಟ್ಟವನ್ನೇ ಕಿರುಮಂತ್ರ ಹಾಕೋದಿಲ್ಲ, ಎಲ್ಲಾದ್ರೂ ಒಂದ್ ಕಡೆ ಸುಳ್ಳಾಗಬೇಕು. ಅವರಿಗೆ ಚಿರಂಜೀವತ್ವ ಬಂದ್ರೆ ನನ್ನ ಶಾಪ ಸುಳ್ಳಾಗುತ್ತೆ, ಅವರ ಸತ್ತರೆ ಚಿರಂಜೀವತ್ವನೇ ಸುಳ್ಳಾಗುತ್ತೆ ಅಂದ್ರು. ಅದಕ್ಕೆ ಭಗವಂತ ಹೇಳ್ದ, 2 ಮಾತನ್ನು ಸತ್ಯ ಮಾಡಬೇಕು. ಲಕ್ಷ್ಮಿ ಕಾಲನೇಮಿ ಕಂಸನಾಗಿ ಬಂದಿದ್ದಾನೆ, ಹುಟ್ಟಿದ್ದಾನೆ. ಈ 6 ಮಕ್ಕಳು ಹೆದರಿ, ಹಿರಣ್ಯಕಶಿಪು ಹೆದರಿ ಬಲಿಚಕ್ರವರ್ತಿ ಇರ್ತಕ್ಕಂಥ ಸುತ್ತಲ ಲೋಕಕ್ಕೆ ಹೋದರು. ಅಲ್ಲಿ ಮಲ್ಕೊಂಡಿದ್ದಾರೆ. ಅವರಿಗೆ ದೀರ್ಘ ನಿದ್ರೆಯನ್ನು ಕೊಡು. ದೀರ್ಘ ನಿದ್ರೆಯನ್ನು ಕೊಟ್ಟು, ಆ ದೇವಕಿ ವಸುದೇವರ ಮದುವೆ ಆಗಿದೆ, ದೇವಕಿ ದೇವಿಯ ಗರ್ಭದಲ್ಲಿ ಒಂದು ಮಗುವನ್ನು ತಂದಿಡು, ಕಂಸ ಅದನ್ನು ಕೊಲ್ತಾನೆ ಎಂಬುದಾಗಿ ಹೇಳಿದರು. 1 ವರ್ಷದ ಅಂತರ ಆ ಜೀವವನ್ನು ತಗೊಂಡಾಗ ಅಲ್ಲಿಗೆ ಸೇರಿಸು. ಮತ್ತೆ ಗರ್ಭವಾಸ ಇಲ್ಲ, ಬೇರೆ ತಂದೆ ತಾಯಿ ಇಲ್ಲ, ಅಲ್ಲೇ ಹೋಗ್ತಾನೆ. ಅಲ್ಲಿ ಚಿರಂಜೀವತ್ವ ಇದ್ದಂಗಾಯಿತು. ಆ ಕಂಸನೇ ಬಂದು ಕೊಲ್ತಾನೆ. ಆದ್ರಿಂದ ಅದೇ ರೀತಿಯಲ್ಲಿ ತಂದೆನೇ ಬಂದು ಕೊಂದಂತಾಯಿತು. ಈಗ ಕಂಸ ಕೊಂದಿರ್ತಕ್ಕಂಥ ಮಕ್ಕಳು ಯಾರ್ದು? ದೇವಕಿದಲ್ಲ, ತನ್ನ ಮಕ್ಕಳನ್ನೇ ತಾಯಿ ಕೊಂದಿರೋದು. ಅದು ಗೊತ್ತಿಲ್ಲ ಅವನಿಗೆ ಪಾಪ. ಹೀಗೆ ಮಾಡಿದರು. ಆಮೇಲೆ 7ನೇ ಗರ್ಭದಲ್ಲಿ ಶೇಷದೇವರು ಅಡಗಲಿ. ಆ ಗರ್ಭವನ್ನು ಸೆಳೆದು ರೋಹಿಣಿಯ ಗರ್ಭದಲ್ಲಿ ಅಲ್ಲಿ ಬಲರಾಮ ಅನ್ಬಿಡ್ತಾನೆ, 8ನೇ ಗರ್ಭಕ್ಕೆ ನಾನು ಬರ್ತೀನಿ. ಹೌದು, ಕಂಸ ಸುಮ್ಮನೆ ಬಂದು ಮಕ್ಕಳನ್ನ ಯಾಕೆ ಕೊಲ್ತಾನೆ? ವಾಯುದೇವರನ್ನು ಕರೆದ. ನೋಡಿ, ಲಕ್ಷ್ಮೀ ದೇವಿಗೆ ಇಷ್ಟ ಆಗಿದೆ. ಇಂಥ ಆಪರೇಷನ್ ಮಾಡ್ಬೇಕಾದ್ರೆ ಅವಳೇ ಆಗ್ಬೇಕು. ಇನ್ನ ಲಕ್ಷ್ಮೀ ದೇವಿನ ಆದ್ಮೇಲೆ ವಾಯುದೇವರನ್ನು ಕರೆದ. ನೋಡಲ್ಲಿ, ಮದುವೆಯ ಸಂಭ್ರಮದಿ ಕಂಸ ಮದುಮಕ್ಕಳ ರಥೋತ್ಸವನ್ನ ಸಂತೋಷದಿಂದ ಮಾಡ್ತಾ ಇದ್ದಾನೆ. ತಾನೇ ಲಗಾಮ್ ಹಿಡ್ಕೊಂಡಿದ್ದಾನೆ. ದೇವಕಿ ವಸುದೇವರ ಮದುವೆ ಆಗ್ತಾನೆ ಆಗಿದೆ. ಮುಂದ್ಗಡೆ ಏನು ಭಜಾ ಭಜಂತ್ರಿ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ. ಕುದುರೆಗಳು ರಥಪಥದಲ್ಲಿ ಇರಲು ಅದೃಶ್ಯವಾಣಿಯನ್ನ ನುಡಿಯಿಂದ. ಏನಂತ ಅಂದ್ರೆ, ಈ ದೇವಕಿಯಲ್ಲಿ ಹುಟ್ಟುವ 5/3ನೇ ಗರ್ಭ ನಿನ್ನ ಮೃತ್ಯುವೆಂದು, 8ನೇ ಗರ್ಭದಲ್ಲಿ ಬರ್ತಕ್ಕಂಥದ್ದೇ ನಿನ್ನ ಮೃತ್ಯು ಅಂತ ಹೇಳ್ಬಿಡು. ವಾಯುದೇವರು ಬಂದರು, ಸಾರಿದರು.
ಏನೋ ಕಂಸ, ಏನು ವೈಭವದಿಂದ ಹೋಗ್ತಾ ಇದ್ದೀಯಾ? ವಸುದೇವನ ಮದುವೆಯನ್ನು ನಿನ್ನ ತಂಗಿಯ ಜೊತೆ ಮಾಡಿ ಈ ದೇವಕಿಯ ಗರ್ಭದಲ್ಲಿ ಹುಡ್ತಕ್ಕಂತಹ 8ನೇ ಗರ್ಭ ನಿನಗೆ ಮರಣವನ್ನು ತಂದು ಕೊಡ್ತಕ್ಕಂಥದ್ದು. ಎಚ್ಚರ, ಅವನ ಕಿವಿ ಒಳಗೆ ಕೋರಿಸಬೇಕು. ಆ ರೀತಿ ಹೇಳಿದರು. ಗಡಬಡಿಸಿದ ರಾಜ ಥಟ್ಟನೆ ಖಡ್ಗವನ್ನು ಝಳಪಿಸಿದ, ಮುಡಿಯ ಪಿಡಿದ, ತಂಗಿಯ ಕೊಲ್ಲುವೆನೆಂದ ಚಡಪಡಿಸಿದ ವಸುದೇವ ಬಡಬಡಿಸುವ ಮೈದುನನ ತಡೆಯಲು ಉದ್ಯುಕ್ತನಾಗಿ ಮೃಗತಕ್ಕನಗದ. ರುದ್ರದೇವರನ್ನು ಯೋಚನೆ ಮಾಡ್ತಾನೆ, ಹೆಂಗೆ ಮಾತನಾಡಿದ್ರೆ ಸಮಾಧಾನ ಆಗ್ತಾನೆ. ಕಂಸ, ನೀ ವೀರಾದಿ ವೀರನಹುದು, ಹಿಂಸೆಯನ್ನು ಮಾಡಿ ಅಪಖ್ಯಾತಿ ಶಂಸನವ ಪಡೆಯದಿರು ಲೋಕದಲ್ಲಿ. ಕಂಸ, ನೀನು ವೀರಾದಿ ವೀರ. ನಿನ್ನ ತಂಗಿ ದೇವಕಿ, ತಂಗಿಯನ್ನ ಕೊಂದ ಅಪಕೀರ್ತಿ, ಹೆಣ್ಣನ್ನ ಕೊಂದ ಅಪಕೀರ್ತಿ, ಮದುಮಗಳನ್ನ ಕೊಂದ ಅಪಕೀರ್ತಿ. ಯಾಕೆ ಬೇಕು? 8ನೇ ಗರ್ಭ ತಾನೇ ನಿನ್ನನ್ನು ಕೊಲ್ಲೋದು. ಹುಟ್ಟಿದ ಮಕ್ಕಳನ್ನೆಲ್ಲ ನಿನಗೆ ಕೊಲ್ಬಿಡ್ತೀನಿ, ಆ ಮಕ್ಕಳನ್ನ ಏನಾದರೂ ಮಾಡ್ಕೋ, ಇವಳನ್ನ ಬಿಟ್ಬಿಡು ಅಂತ. ಹೌದು, ಅದು ನಿಜ ಅಲ್ಲ. ಹಾಗಾದ್ರೆ ಸರಮನೆಗೆ ಹಾಕ್ರಿ ಇವ್ರನ್ನ ಅಂತ. ಅಲ್ಲ, ತನ್ನ ಹೆಂಡತಿಯನ್ನು ಉಳಿಸಿಕೊಳ್ಳೋದಕ್ಕೆ ಮಕ್ಕಳನ್ನು ಬಲಿ ಕೊಡ್ತೀನಿ ಅಂತ ಹೇಳಿದ್ದ. ಅಂದ್ರೆ ಮುಂದೆ ಮಕ್ಕಳಾಗ್ತಾರೋ ಇಲ್ಲೋ ಗೊತ್ತಿಲ್ಲ. ಮಕ್ಕಳಾಗೋ ತನಕ ಕಂಸ ಇರ್ತಾನೋ ಇಲ್ಲೋ ಗೊತ್ತಿಲ್ಲ ಅಂತ. ಬೀಸೋ ದೊಣ್ಣೆ ತಪ್ಪಿದ್ರೆ 100 ವರ್ಷ ಆಯುಷ್ ಅಂತ. ಈಗಂತೂ ತಪ್ಪಿಸೋಣ ಅಂತ ತಪ್ಪಿಸ್ತ. ವಸುದೇವನ ನುಡಿ ಹಸನಾಗಿದೆ ಎಂದ, ಸರಿಯಿಂದ ಬಂಧನಕ್ಕೆ ಹಾಕಿದ ಎಂಬುದಾಗಿ ತಾವು ಹೇಳಿದರು. ವರ್ಷಕ್ಕೆ 1 ಮಗು ಬರಬೇಕು. 1 ಮಗು ಬಂತು. ಬಂದಾಗ ಕಂಸ ತಾನು ಬಂದ, ಮಗುವನ್ನ ಕಿತ್ತುಕೊಂಡ, ನೋಡಿದ, ಮುದ್ದಾಗಿತ್ತು. 8ನೇ ಮಗು ನನ್ನನ್ನು ಕೊಲ್ಲುತ್ತೆ, ಇದನ್ನ ಯಾಕೆ ಕೊಲ್ಲಬೇಕು, ಬೇಡ ಅಂತ ವಾಪಸ್ ಕೊಟ್ಬಿಟ್ಟ. ಆಗ ದೇವಕಿ ಹೇಳಿದ್ದು, ನಮ್ಮ ಅಣ್ಣ ತುಂಬಾ ಒಳ್ಳೆಯವರು ಕಂಡ್ರಿ, ಬರೀ ಬಾಯಲ್ಲಿ ಮಾತನಾಡ್ತಾನೆ, ನೋಡ್ರಿ ನನ್ನ ಮಗು ವಾಪಸ್ ಕೊಡ್ಲಿಲ್ವಾ ಅಂತ. ಹೌದು, ಅಸ್ತವ್ಯಸ್ತ ಚಿತ್ರ, ನಾನು ಪ್ರಸಾದ ಒಬ್ಬ ಭಯಂಕರ. ಅಸ್ತವ್ಯಸ್ತ ಚಿತ್ರ ಆದವ್ರು ಏನಾದರೂ ಪ್ರಸಾದ ಕೊಟ್ರೆ ಅದು ಏನು ಕೊಡ್ತಾರೆ ನೋಡ್ಬಂತಿ ಅಂದ್ರು. ಅಲ್ಲಿ ನಾರದರು ಹೋದ್ರು ಮನೆಗೆ. ಏನಯ್ಯ ಕಂಸ, ಹುಟ್ಟಿದ ಮಕ್ಕಳನ್ನೆಲ್ಲ ಕೊಲ್ತೀನಿ ಅಂದೆ, ಆ ಮಗುನ ಹಂಗೆ ಕೊಟ್ಕೊಂಡ್ಬಿಟ್ಟಿ ಅಂತ ಅಂದ್ರು. ಯಾಕೆ? ದೇವತಾ ಕಾರ್ಯ ಆಗಬೇಕಾಗಿದೆ. ಹೌದು ನಾರದ್ರೆ, 8ನೇ ಮಗು ನನ್ನನ್ನು ಕೊಲ್ಲುತ್ತೆ ಅಂದ್ರೆ ಈ ಮಗುನೆಲ್ಲ ಯಾಕೆ ಕೊಲ್ಬೇಕು ಹೇಳ್ರಿ ಈಗ. ನೋಡು, ಮತ್ಸ್ಯ, ಕೂರ್ಮ, ವರಹ, ನರಸಿಂಹ, ವಾಮನ, ಭಾರ್ಗವ, ರಾಮ 7 ಅವತಾರ ಆಗಿದೆ. ಇದು 8ನೇ ಅವತಾರ. 8ನೇ ಅವತಾರಕ್ಕೆ 8ನೇ ಗರ್ಭ ಆಗಿದಾರೋ, ಅದು ಮೊದಲನೇದೋ 2ನೇದೋ 3ನೇದೋ ಯಾರಿಗೂ ಗೊತ್ತು. ಎಲ್ಲ ಮಕ್ಕಳನ್ನು ಕೊಂದ್ಬಿಡು. ಹೌದು ನಾರದ್ರೆ, ನಂಗೆ ಯಾಕೆ ಹೊಡಿಲಿಲ್ಲ ಅಂತ ನಿಂಗೆ ತಿಳಿಸಕ್ಕೆ ಬಂದೆ. ಅವನ ಪಾಪದ ಗುಣ ತುಂಬಿ ತುಳುಕಬೇಕು, ದೇವತಾ ಕಾರ್ಯ ಆಗಬೇಕು. ಅದಕ್ಕೋಸ್ಕರವಾಗಿ 8 ಮಕ್ಕಳು 6 ಮಕ್ಕಳನ್ನ ಆ ರೀತಿ ಕೊಲ್ತಾನೆ. 7ನೇ ಮಗು ಶೇಷದೇವರು ಹೋಗಿ ಸೇರ್ಕೊಂಡಾಗ ಗರ್ಭಶುಚಿ ಅಂತ ಹೇಳ್ತಾರೆ. ಶೇಷದೇವರು ಹೋಗಿ ಸೇರ್ಕೊಂಡ್ರೆ 3ನೇ ತಿಂಗಳಿಗೆ ಗರ್ಭವನ್ನ ಎಳೆದ, ರೋಹಿಣಿಯ ಗರ್ಭದಲ್ಲಿ ಇಟ್ಟ. ಲಕ್ಷ್ಮೀದೇವಿ ಇಟ್ಲು. ಕಂಸ ಗರ್ಭಸ್ರಾವ ಮಾಡಿಸಿದ, ಅಪಕೀರ್ತಿ ಬಂತು ಬರ್ಲಿಯಿಂದ. ಕಂಸನಿಗೆ ಲೆಕ್ಕ ಇಟ್ಕೋಬೇಕಾ ಬಿಡ್ಬೇಕಾ? 7ನೇ ಗರ್ಭ, ಡೆಲಿವರಿ ಆಗಿಲ್ಲ, ಲೆಕ್ಕ ಇಟ್ಕೋಬೇಕಾ ಬಿಡ್ಬೇಕು ಅಂದ್ರೆ ಒಬ್ಬ ಜ್ಯೋತಿಷ್ಕಾರ ಹೇಳಿದ್ರು, ಗರ್ಭ ತಾಳಿದ್ದಲ್ವಾ ಇಟ್ಕೊಳ್ಳೇಬೇಕು. ಇನ್ನೊಬ್ರು ಹೇಳಿದ್ರು, ಮಗು ಹುಟ್ಟಿಲ್ಲ ಇಟ್ಕೋಬೇಡ. ಜ್ಯೋತಿಷ್ಕಾರ ಹೇಳೋದಲ್ಲ ಹಂಗೆ, ಗಂಡು ಮಗು ಆಗಕ್ಕೆ ಹೋಗ್ರಿ, ಆಗದೆ ಇದ್ರೆ ಹೆಣ್ಣಾಗಕ್ಕೆ ಹೋಗ್ರಿ ಅಂತ. ಆದ್ದರಿಂದ ತಾವು ಹೇಳ್ತಾರೆ, ಕಡೆಗೆ ಅಷ್ಟಮ ಗರ್ಭಕ್ಕೆ ಹರಿಯು, ಅಷ್ಟಮ ಗರ್ಭದಲ್ಲಿ ಹೊಕ್ಕ ಅಷ್ಟು ದೇವತೆಗಳು ಬಂದು ಸ್ತೋತ್ರವನ್ನು ಮಾಡ್ತಾರೆ. ಬ್ರಹ್ಮಾದಿ ದೇವತೆಗಳು ದ್ವಾಸುಪರ್ಣ, ಸಯುಜ, ಸಖಾಯ, ಏಕಾಯ, ನೋಸು, ದ್ವಿಪನಃ ಅಂತ ದ್ವಾಸುಪರ್ಣ ಶ್ರುತಿಯಿಂದ ಸ್ತೋತ್ರ ಮಾಡಿ, ಸತ್ಯನಾಮಕ ಹರಿಯು ಜಗದಿ ನಿತ್ಯದಲ್ಲಿರುವವನು, ಅನಾದಿ ಸತ್ಯ, ಪಂಚಭೇದ, ತಾರತಮ್ಯ ಸತ್ಯ, ಶ್ರೀಹರಿಯ ಆಕಾರವೆನುತ ಸ್ತುತ್ಯ, ಶ್ರೀಹರಿ ಗುಣಗಳೆಲ್ಲವೂ ಭೃತ್ಯರನು ಹರ್ಷದಲ್ಲಿ ಹರಸುವನು ಈತ ಅಂದರು. ಸತ್ಯವ್ರತ, ಸತ್ಯಪರ ಹರಿಯು ಸತ್ಯ ತ್ರಿವೇದಗಳಿಂದ ಪ್ರತಿಪಾದ್ಯ, ಸತ್ಯ ಜಗತ್ತಿಗೆ ಕಾರಣನು, ನಿಯಾಮಕನು, ಸತ್ಯ ಜ್ಞಾನದಾತ, ಸತ್ಯ ಪ್ರೇರಕ, ಸತ್ಯನಾಮಕ ಹರಿಯ ಕಾರ್ಯ ಸತ್ಯವೆಂದ ಭೃತ್ಯರನು ಕಾಯ್ದ ಶ್ರೀಹರಿಯು. ದೇಹದಲ್ಲಿ ಜಗವೆಂಬೋ ಗಿಡ ಹುಟ್ಟೈತಣ್ಣ, ಹಣ್ಣುಗಳೆರಡು ಕೂಡ ಇದ್ದಾವೆ, 3 ಕುಡದ ಕೆಳಗೇಳಣ್ಣ, 4 ಬಗೆಯ ರಸವು ಕೇಳು, 5 ಗರಿಗಳು ಉಂಟ ಇದ್ದಾವೆ, 6 ಬಗೆಯ ಸ್ವರೂಪ ಕೇಳು, 7 ಬಗೆಯ ಮೊದಲುಂಟಣ್ಣ, ಸಣ್ಣ ಗರಿಗಳು 8 ಇದ್ದಾವೆ, ಅಕ್ಷಬೋಧಕ್ಕೆ 9 ಐತೆ. ಇದೆಲ್ಲ ದ್ವಾಸುಪರ್ಣ ಶ್ರುತಿ. ಪುರಂದರದಾಸರು ಪುಟ್ಟುರಿಕೆ ಪದ್ಯದಲ್ಲಿ ಹೇಳ್ತಾರೆ, ಒಂದೇ ಕುಲವೆಂದು ತಿಳಿಯಬೇಡಿ, ಹಕ್ಕಿಗಳೆರಡು ಕೂಡ ಇದ್ದಾವೆ, ಒಂದೇ ಹಕ್ಕಿ ಹಣ್ಣು ತಿಂತೈತಿ, ಮತ್ತೊಂದು ಹಕ್ಕಿ ನೋಡುತ್ತದತ್ತೆ. ಹಣ್ಣು ತಿಂದಕ್ಕಿ ಬಡವಾಗೈತಿ, ತಿನ್ನದ ಹಕ್ಕಿ ಬಲಿತೈತಣ್ಣ. ಜೀವ ಪರಮಾತ್ಮ 2 ಹಕ್ಕಿ. ಕರ್ಮಫಲ ಊಟ ಮಾಡೋದು ಜೀವ, ಪರಮಾತ್ಮ ಅಲ್ಲ.
ಎಂಬುದಾಗಿ ತಾವು ಹೇಳ್ತಾರೆ. ಇಂತಹ ಶ್ರುತಿಗಳಿಂದ ಸ್ತೋತ್ರವನ್ನು ತಾವು ಮಾಡಿದ ಮೇಲೆ ಹರಿ ಜನಿಸುವ ಕಾಲ ಸರಿಯಕ್ಕೆ ಆದ ಒಂದು ಜನಿಸುವ ಕಾಲ ಬಂದಾಗ ಶ್ರಾವಣ ಮಾಸ ಬಹುಳ 8ನೇ ದಿವಸ ರಾತ್ರಿ ಹರಿಯ ಜನ್ಮ ನಕ್ಷತ್ರ ರೋಹಿಣಿ ಎಂಬುದಾಗಿ ತಾವು ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಸ್ವಾಮಿ ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಶಂಖ ಚಕ್ರ ಗದಾಯುಧಾಯುಧಂ ಶ್ರೀವತ್ಸಲೋಕಂ ಪೀತಾಂಬರಂ ಸಾಂದ್ರ ಭಯೋತಸೌವರಂ ಹುಟ್ಟಿದನು ಜಗದೀಶ ಜಗಭಾರನೇಕಲು ವೃಷ್ಟಿ ಕುಲದಲ್ಲಿ ಈಶಾಂದ್ರು ಹುಟ್ಟ ಪೀತಾಂಬರ ತಮದ್ಭುತಂ ಬಾಲಕಂ ತಮ್ಮ ಅದ್ಭುತಂ ಬಾಲಕಂ ಕ ಅಂದ್ರೆ ನೀರು, ನೀರಿನಲ್ಲಿ ಸಣ್ಣ ಮೀನಾಗಿ ಬಂದು ದೊಡ್ಡವನಾಗಿ ಬೆಳೆದಲ್ಲ ಅದ್ಭುತ ಬಾಲಕ ಇವನು. ನೀರಿನಲ್ಲಿ ಆಮೆ ರೂಪದಿಂದ ಬಂದು ದೊಡ್ಡ ಗಿರಿಯನ್ನ ಎತ್ತದಲ್ಲ ಅದ್ಭುತ ತಮದ್ಭುತಂ ಬಾಲಕಂ ಇವ. ನೀರಿನಲ್ಲಿ ಸಣ್ಣ ವರಾಹ ರೂಪದಿಂದ ಬಂದು ಆ ಅಸುರನನ್ನು ಸಂಹಾರ ಮಾಡಿ ಭೂಮಂಡಲವನ್ನೇ ಎತ್ಕೊಂಡು ಬಂದನಲ್ಲ ಅಂತ ಬಾಲಕ ತಮದ್ಭುತ ಬಾಲಕ. ಬಾಲಕನಿಗೋಸ್ಕರವಾಗಿ ಅವತಾರ ಮಾಡಿದ ನರಸಿಂಹ ರೂಪ ತಮದ್ಭುತಂ ಅದ್ಭುತವಾಗಿತ್ತು. ಸಣ್ಣ ವಾಮನ ರೂಪದಿಂದ ಬಂದು ತ್ರಿವಿಕ್ರಮನಾಗಿ ಬೆಳೆದಲ್ಲ ಅಂತ ರೂಪ ತಮದ್ಭುತಂ ಬಾಲಕಂ ಅಂದ್ರೆ ಇವನು ಪರಮಾತ್ಮ ಅಂತ. ಶಂಕು ಚಕ್ರ ಗದಾ ಪದ್ಮ ಎಲ್ಲ ಇಟ್ಕೊಂಡೇ ಬಂದಿದ್ದಾರೆ. ಅವರೆಲ್ಲ ಲಕ್ಷ್ಮೀದೇವಿ ವಾಯುದೇವರು ಅಭಿಮಾನಿಗಳು. ಪೀತಾಂಬರಕ್ಕೆ ಗರುಡ ಅಭಿಮಾನಿ. ಪುಟ್ಟ ಪೀತಾಂಬರವು ಶೋಭಿಸಿ ತೊಟ್ಟ ಆಭರಣಗಳೆಲ್ಲ ಮಿಂಚಲು ಕೃಷ್ಣನಿಗೆ ಪುಷ್ಪವೃಷ್ಟಿಯ ಮಾಡಿದರು. ಹಾಕಿದ್ದ ಬಂಧನ ಕಳಚಿತು ಮೂಕ ವಿಸ್ಮಿತರಾದರು ದಂಪತಿಗಳು. ಲೋಕ ವಿಲಕ್ಷಣ ಆಟ ಏನೆಂದರು. ಹಿಂದೆ ನೀವು ಸುತಪ ಮತ್ತು ಪ್ರಶ್ನೆ ಅಂತ ಹೇಳಿ ದಂಪತಿಗಳಾಗಿದ್ರಿ. ಆಗ ನಾನು ಪ್ರಶ್ನೆ ಗರ್ಭ ಅಂತ ನಿಮ್ಮಲ್ಲಿ ಹುಟ್ಟಿದ್ದೆ. ಕಶ್ಯಪ ಆದಿತ್ಯರಾದ್ರಿ, ಆಗ ವಾಮನನಾದೆ ನಾನು. ಆಮೇಲೆ ಈಗ ದೇವಕಿ ವಸುದೇವರಾಗಿದ್ದೇನೆ, ಕೃಷ್ಣ ಆಗಿ ಬಂದಿದ್ದೇನೆ. ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗ್ರಿ, ನಂದ ಗೋಕುಲದಲ್ಲಿ ಮಲಗಿಸಿರಿ. ಅಲ್ಲಿ ಲಕ್ಷ್ಮೀದೇವಿ ಹೆಣ್ಣಾಗಿ ಮಲಗಿರುತ್ತಾಳೆ, ಅವಳನ್ನು ಈ ಕಡೆ ಕರ್ಕೊಂಬಂಡ್ರಿ ಅಂತ ಹೇಳಿ ಆಜ್ಞೆಯನ್ನು ಮಾಡಿದ. ಕೃಷ್ಣ ಅವತರಿಸಿದ್ದ ಅಷ್ಟಮಿ ಅಷ್ಟಾಕ್ಷರಗಳಿಂದ ಕೂಡಿದ ಓಂ ನಮೋ ನಾರಾಯಣಾಯ ನಾನೇ ಅಂತ ಹೇಳ್ದ. ಅಷ್ಟ ಕರ್ತೃತ್ವವುಳ್ಳವನು ನಾನೇ ಎಂದ. ಅಷ್ಟ ಮಹಿಷಿಯರ ಪತಿ ನಾನೇ ಎಂದ. ಸರ್ವೋತ್ತಮತ್ವವನ್ನು ಸಾರುವ ಅಷ್ಟಮರಸ ನಾನೇ ಎಂದ. ಅಷ್ಟ ದಿಕ್ಕುಗಳಲ್ಲಿ ಅಸುರರನ್ನು ಸೆದೆಬಡಿಯುವವನು ನಾನೇ ಎಂದ ಎಂಬುದಾಗಿ ಹೇಳುತ್ತಾರೆ. ಅವತರಿಸಿದ್ದು ಬಂಧನದಲ್ಲಿ. ನಾನು ಬಂಧನವ ಕೊಡುವವ ಶ್ರೀನಿವಾಸ, ಬಂಧನವ ಕಳೆಯುವವ ಶ್ರೀನಿವಾಸ. ಬಂಧನ ಕೊಡುವನು ನಾನೇ, ಬಂಧನ ಮೋಚಕ ನಾನು ಅಂತ ಹೇಳಿದಂತೆ ಹಾಕಿದ್ದ ಬಂಧನಗಳು ಕಳಚಿತು, ಹೊರಗಡೆಯಿಂದ ಬಾಗಿಲುಗಳು ತೆರೆಯಿತು. ಆ ಕೃಷ್ಣನ ಆದೇಶದಂತೆ ಅವನನ್ನ ನಂದಗೋಕುಲಕ್ಕೆ ಕರ್ಕೊಂಡು ಹೊರಡಬೇಕು. ಆ ನಂದಗೋಕುಲಕ್ಕೆ ಕರ್ಕೊಂಡು ಹೋಗ್ತಾನೆ. ಮುಂದೆ ಕೃಷ್ಣ ಏನೇನು ಲೀಲೆಗಳನ್ನು ತಾನು ತೋರಿಸ್ತಾನೆ, ಯಾವ ರೀತಿ ರುಕ್ಮಿಣಿ ದೇವಿ ಕಲ್ಯಾಣವನ್ನು ಮಾಡ್ಕೊತಾನೆ ಎಂಬತಕ್ಕಂಥ ವಿಚಾರವನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಮಂಗಳ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ಧನೋಜಾಯ ಸಾರ್ವಭೌಮಾಯ ಮಂಗಳಂ.